ಬರದೆ ಬಾರಿಸದಿರೋ ತಂಬೂರಿ ತರವಲ್ಲ ತಾಗಿನಿಲ್ಲ ತರವಲ್ಲ ತಾಗಿನಿಲ್ಲ ತಂಬೂರೀಶ್ವರ ತರವಲ್ಲ ತಾಗಿನಿಲ್ಲ ತಂಬೂರೀಶ್ವರ ಬರದೆ ಬಾರಿಸದಿರೋ ತಂಬೂರಿ ಸರಸ ಸಂಗೀತದ ಕುರುಹುಗಳರಿಯದೆ ಸರಸ ಸಂಗೀತದ ಕುರುಹುಗಳರಿಯದೆ ಬರದೆ ಬಾರಿಸದಿರೋ ತಂಬೂರಿ ತರವಲ್ಲ ತಾಗಿನಿಲ್ಲ ತಂಬೂರೀಶ್ವರ ತರವಲ್ಲ ತಾಗಿನಿಲ್ಲ ತಂಬೂರೀಶ್ವರ ಬರದೆ ಬಾರಿಸದಿರೋ ತಂಬೂರಿ ಮದ್ದಲಿ ದನಿಯೋಳು ತಂಬೂರಿಯದ ತಿದ್ದಿ ನುಡಿಸಬೇಕೋ ತಂಬೂರಿ ಮದ್ದಲಿ ದನಿಯೋಳು ತಂಬೂರಿಯದ ತಿದ್ದಿ ನುಡಿಸಬೇಕೋ ತಂಬೂರಿ ಸಿದ್ಧ ಸಾಧಕರ ವಿದ್ಯೆಗೆ ಒದಗುವ ಸಿದ್ಧ ಸಾಧಕರ ವಿದ್ಯೆಗೆ ಒದಗುವ ಬುದ್ಧಿವಂತಕ್ಕೆ ತಕ್ಕ ತಂಬೂರಿ ತರವಲ್ಲ ತಾಗಿನಿಲ್ಲ ತರವಲ್ಲ ತಾಗಿನಿಲ್ಲ ತಂಬೂರೀಶ್ವರ ಬರದೆ ಬಾರಿಸದಿರೋ ತಂಬೂರಿ ಬಾಳಬಲ್ಲವರಿಗೆ ತಂಬೂರಿ ದೇವ ಬಾಳಕ್ಷರ ರಚಿಸಿದ ತಂಬೂರಿ ಬಾಳಬಲ್ಲವರಿಗೆ ತಂಬೂರಿ ದೇವ ಬಾಳಕ್ಷರ ರಚಿಸಿದ ತಂಬೂರಿ ಹೇಳಲಿ ಏನಿದರ ಹಂಚಿಕೆ ತಿಳಿಯದ ಹೇಳಲಿ ಏನಿದರ ಹಂಚಿಕೆ ತಿಳಿಯದ ತಾಳಗೇರಿಗೆ ಸಲ್ಲ ತಂಬೂರಿ ತರವಲ್ಲ ತಾಗಿನಿಲ್ಲ ತರವಲ್ಲ ತಾಗಿನಿಲ್ಲ ತಂಬೂರೀಶ್ವರ ಬರದೆ ಬಾರಿಸದಿರೋ ತಂಬೂರಿ ಬರದೆ ಬಾರಿಸದಿರೋ ತಂಬೂರಿ ಹಸನದ ಮೇಳಕ್ಕೆ ತಂಬೂರಿ ಇದು ಕುಶಲರಿಗೊಪ್ಪುವ ತಂಬೂರಿ ಹಸನದ ಮೇಳಕ್ಕೆ ತಂಬೂರಿ ಇದು ಕುಶಲರಿಗೊಪ್ಪುವ ತಂಬೂರಿ ಶಿಶುನಾಳದೀಶರ ಓದು ಪುರಾಣದಿ ಶಿಶುನಾಳದೀಶರ ಓದು ಪುರಾಣದಿ ರೇ 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 ರಾ ರೇ 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 ರಾ ಶಿಶುನಾಳದೀಶರ ಓದು ಪುರಾಣದಿ ಹಸನಾಗಿ ಬಾರಿಸೋ ತಂಬೂರಿ ತರವಲ್ಲ ತಾಗಿನಿಲ್ಲ ತರವಲ್ಲ ತಾಗಿನಿಲ್ಲ ತಂಬೂರೀಶ್ವರ ಬರದೆ ಬಾರಿಸದಿರೋ ತಂಬೂರಿ ಸರಸ ಸಂಗೀತರ ಕುರುಹುಗಳರಿಯದೆ ಸರಸ ಸಂಗೀತರ ಕುರುಹುಗಳರಿಯದೆ ಬರದೆ ಬಾರಿಸದಿರೋ ತಂಬೂರಿ ತರವಲ್ಲ ತಾಗಿ
ಬರದೆ ಬಾರಿಸದಿರೋ ತಂಬೂರಿ ಬರದೆ ಬಾರಿಸದಿರೋ ತಂಬೂರಿ ಬಾರೆ ನಮ್ಮನೆ ತನಕ ಭಾಗ್ಯದ ದೇವಿ ಬಾರೆ ನಮ್ಮನೆ ತನಕ ಬಾರೆ ನಮ್ಮನೆ ತನಕ ಬಹಳ ಕರುಣಾದಿಂದ ಜೋಡಿಸಿ ಕರಗಳ ಎರಗುವೆ ಚರಣಕ್ಕೆ ಬಾರೆ ನಮ್ಮನೆ ತನಕ ಭಾಗ್ಯದ ದೇವಿ ಬಾರೆ ನಮ್ಮನೆ ತನಕ ಭಾಗ್ಯದ ದೇವಿ ಬಾರೆ ನಮ್ಮನೆ ತನಕ ಬಾರೆ ನಮ್ಮನೆ ತನಕ ಬಹಳ ಕರುಣಾದಿಂದ ಬಾರೆ ನಮ್ಮನೆ ತನಕ ಬಹಳ ಕರುಣಾದಿಂದ ಜೋಡಿಸಿ ಕರಗಳ ಎರಗುವೆ ಚರಣಕ್ಕೆ ಬಾರೆ ನಮ್ಮನೆ ತನಕ ಭಾಗ್ಯದ ದೇವಿ ಬಾರೆ ನಮ್ಮನೆ ತನಕ ಜರಿದ ಪೀತಾಂಬರ ನಿರಿಗೆಗಳೆಲೆಯೂತ ಜರದ ಪೀತಾಂಬರ ನಿರಿಗೆಗಳೆಲೆಯೂತ ಸರಳನ ಮಲೆ ತಾಯಿ ಕರುಣವಿಟ್ಟು ಬೇಗ ಸರಳನ ಮ್ಯಾಲೆ ತಾಯಿ ಕರುಣವಿಟ್ಟು ಬೇಗ ಬಾರೆ ನಮ್ಮನೆ ತನಕ ಭಾಗ್ಯದ ದೇವಿ ಬಾರೆ ನಮ್ಮನೆ ತನಕ ಹರಡಿ ಕಂಕಣ ದುಂಡು ಕರದಲ್ಲಿ ಹೊಳೆಯೂತ ಹರಡಿ ಕಂಕಣ ದುಂಡು ಕರದಲ್ಲಿ ಹೊಳೆಯೂತ ಸರಗಿ ಸರವು ಚಂದ್ರಹಾರಗಳೊಳೆಯೂತ ಸರಗಿ ಸರವು ಚಂದ್ರಹಾರಗಳೊಳೆಯೂತ ಬಾರೆ ನಮ್ಮನೆ ತನಕ ಭಾಗ್ಯದ ದೇವಿ ಬಾರೆ ನಮ್ಮನೆ ತನಕ ಮಂದಗಮನ ನಿನಗೆ ವಂದಿಸಿ ಬೇಡುವೆ ಮಂದಗಮನ ನಿನಗೆ ವಂದಿಸಿ ಬೇಡುವೆ ಇಂದಿರೇಶನ ಕೂಡ ಇಂದು ನಮ್ಮನೆಗಾಗಿ ಇಂದಿರೇಶನ ಕೂಡ ಇಂದು ನಮ್ಮನೆಗಾಗಿ ಬಾರೆ ನಮ್ಮನೆ ತನಕ ಭಾಗ್ಯದ ದೇವಿ ಬಾರೆ ನಮ್ಮನೆ ತನಕ ಬಾರೆ ನಮ್ಮನೆ ತನಕ ಬಹಳ ಕರುಣಾದಿಂದ ಬಾರೆ ನಮ್ಮನೆ ತನಕ ಬಹಳ ಕರುಣಾದಿಂದ ಜೋಡಿಸಿ ಕರಗಳ ಎರಗುವೆ ಚರಣಕ್ಕೆ ಬಾರೆ ನಮ್ಮನೆ ತನಕ ಭಾಗ್ಯದ ದೇವಿ ಬಾರೆ ನಮ್ಮನೆ ತನಕ ಭಾಗ್ಯದ ದೇವಿ ಬಾರೆ ನಮ್ಮನೆ ತನಕ ಭಾಗ್ಯದ ದೇವಿ ಬಾರೆ ನಮ್ಮನೆ ತನಕ ಇವತ್ತು ಕರ್ಕೊಂಡು ಬಂದ ಮೇಲೆ ಇವತ್ತೇನು ನಮ್ಮ ಖುಷಿ ಅದಾವಲ್ರಿ ಇವತ್ತೆಲ್ಲ ಖುಷಿ ಇನ್ನು ಮುಂದೆಲ್ಲ ಬರ್ತಾ ಬರ್ತಾ ಪವಾಡಗಳು ಅಜ್ಜನ ಒಂದಿಷ್ಟು ಭಾವುಕ ಆಗುವಂಥ ಕ್ಷಣಗಳು ಬರ್ತವೆ ಕಥೆ ಒಳಗೆ ಭಾಳ ಭಾವುಕ ಆಗುವಂಥದ್ದು ನಾನೆಲ್ಲ ನಿನ್ನೆ ದಿವಸ ಕುಂತ್ಕೊಂಡು ಓದಿದೆ ಒಂದಿಷ್ಟು ಜೀವನ ಚರಿತ್ರೆಯನ್ನು ಆತನ ಪುಣ್ಯಾತ್ಮನ ಕಥೆಯನ್ನು ಓದುತ್ತಿದ್ದಾಗ ನಾನೇ ಎಲ್ಲ ಮರ್ತು ಬಿಟ್ಟೆ ನನ್ನ ದೇಹದ ಸ್ಥಿತಿಗತಿಗಳನ್ನ ಒಂದೊಂದು ಸಹಿತ ಒಂದೊಂದು ಸಣ್ಣ ರೋಮಾಂಚನ ಆಗೋದು ದೇಹ ಎಲ್ಲ ಅಂಥ ಒಂದು ಪವಾಡವನ್ನು ಮಾಡಿರುವಂಥವ್ರು ಯಲ್ಲಪ್ಪ ಮಹಾರಾಜ್ ಅವರು ಅವರೆಲ್ಲ ಕಥೆಗಳು ಮುಂದೆ ಹೇಳ್ಕೊತ ಹೋದಂಗೆ ಮತ್ತಷ್ಟು ಸ್ವಾರಸ್ಯಕರ ಭಾವಕ ಕಥೆಗಳದಾವ ಪುಣ್ಯಾತ್ಮರೇ. ಇನ್ನು ಇವತ್ತಿನ ದಿವಸ ವಿಶೇಷವಾಗಿ ಮದುವೆಯನ್ನು ಮಾಡಿಕೊಂಡಿರುವಂಥ ಲಕ್ಷ್ಮೀಬಾಯಿಯನ್ನು
ತವ್ರ ಮನೆಯಿಂದ ಗಂಡನ ಮನೆಗೆ ಕಳಿಸುವಂಥದ್ದು ಪದ್ಧತಿಗಳು ಹೇಗಿದಾವ ಅನ್ನುವಂಥದ್ದನ್ನು ಇವತ್ತಿನ ವಿಷಯ ಬರ್ತೈತೆ. ಅದಾದ ಮೇಲೆ ಯಥಾ ರೀತಿಯಾಗಿ ಮತ್ತೆ ಮುಂದಿನ ಕಥೆಗೆ ಹೋಗೋಣ ಅನ್ನುವಂಥದ್ದು. ನಿನ್ನೆಯ ದಿವಸ ಮದುವೆ ಕಾರ್ಯಕ್ರಮವನ್ನು ನಾವೆಲ್ಲರೂ ಮಾಡ್ಕೊಂಡು ಬಂದೆವು ಪುಣ್ಯಾತ್ಮರೇ. ಲಕ್ಷ್ಮೀಬಾಯಿಯ ತವ್ರ ಮನೆಯನ್ನು ಬಿಟ್ಟು ಗಂಡನ ಮನೆಗೆ ಹೋಗುವಂಥ ಸಂದರ್ಭ ಬಹುಶಃ ಎಲ್ಲ ಹೆಣ್ಣುಮಕ್ಕಳ ಜೀವನದೊಳಗೆ ಅತಿ ನೋವಿನ ಕ್ಷಣ ಯಾವುದಾದ್ರೆ ಇತ್ತು ಅಂತಂದರೆ ಅದು ತವ್ರ ಮನೆಯನ್ನು ಬಿಟ್ಟು ಗಂಡನ ಮನೆಗೆ ಬರುವಂಥದ್ದು. ಯಾರೂ ಗುರುತು ಪರಿಚಯ ಇಲ್ಲ, ಎಲ್ಲ ಹೊಸ ಊರು. ಅಲ್ಲಿ ಇಡೀ ಜೀವನವನ್ನು ಆ ಹೆಣ್ಣು ಮಗಳು ಆ ಮನೆಯೊಳಗೆ ಕಳೆಯುವಂಥ ಸಂದರ್ಭ. ಇತ್ತ ತವ್ರ ಮನೆಯವರೆಲ್ಲ ಮಗಳೇ ನೀನು ಹೋಗಿ ಬಾ, ನೀನು ಹೋಗಿರೋವಂಥ ಮನೆ ಬೆಳಗಲಿ, ಕೊಟ್ಟ ಮನೆಗೆ ಇದ್ದ ಮನೆಗೆ ಹೆಸರು ತೊಗೊಂಬರುವಂಥ ಮುದ್ದಿನ ಮಗಳಾಗಿ ನೀನು ಗಂಡನ ಮನೆಯೊಳಗೆ ಜೀವನವನ್ನು ಮಾಡು ಅನ್ನುವಂಥದ್ದು ಸಂದೇಶ ಇವತ್ತಿನ ದಿವಸ ಲಕ್ಷ್ಮೀಬಾಯಿಯ ಜೀವನದೊಳಗೆ ಪ್ರವೇಶ ಮಾಡ್ತದೆ ಪುಣ್ಯಾತ್ಮರೇ. ಆ ತಾಯಿಗೆ ಯಲ್ಲಪ್ಪ ಮಹಾರಾಜರ ಮನೆ ಕಡೆಯಿಂದ ಸಂದೇಶ ಬರ್ತದೆ, ಮನೆಗೆ ಹೋಗಬೇಕು, ಗಂಡನ ಮನೆಗೆ ಹೋಗುವುದು ಸಿದ್ಧತೆ. ಶಿರವಾಳದ ಇಡೀ ಗ್ರಾಮದವರೆಲ್ಲ ಲಕ್ಷ್ಮೀಬಾಯಿಯನ್ನು ಬೀಳ್ಕೊಡಕ್ಕೆ ಮನೆ ಮುಂದೆ ಬಂದು ನಿಲ್ತಾರೆ. ಊರಿನ ಮಗಳು ಲಕ್ಷ್ಮೀಬಾಯಿ ನಮ್ಮೊಂದಿಗೆ ಆಡಿ ಬೆಳೆದಿರುವಂಥ ಹುಡುಗಿ ಇವತ್ತಿನ ದಿವಸ ಸಣ್ಣ ಹುಡುಗಿ ಹೆಂಗೆ ದೊಡ್ಡವಳಾದ್ಲು, ಅದು ಹೆಂಗೆ ಮದುವೆ ಆಯಿತು, ಇವತ್ತು ನಮ್ಮ ಕೈಯೊಳಗೆ ಆಡಿರುವಂಥ ಹುಡುಗಿನ ಮದುವೆ ಮಾಡಿ ಕೊಟ್ಟು ಸಣ್ಣ ಹುಡುಗಿನ ಕಳ್ಸಾಕತ್ತೀವಿ ಅನ್ನೋ ಭಾವದೊಳಗೆ ಇಲ್ಲೇ ನಮ್ಮ ಕಣ್ಣು ಮುಂದೆ ಆಡುವಂಥ ಹುಡುಗಿಗೆ ಮದುವೆ ಮಾಡಿದೆವಲ್ಲಪ್ಪ, ಹೊಂಟ್ಲಲ್ಲ, ಇಷ್ಟು ಬೇಗ ದೊಡ್ಡವಳಾದ್ಲೇನ ಹೆಣ್ಮಗಳು ಲಕ್ಷ್ಮೀಬಾಯಿ ಅಂತ ಇಡೀ ಊರವರೆಲ್ಲ ಲಕ್ಷ್ಮೀಬಾಯಿಯ ಮನೆ ಮುಂದೆ ಬಂದು ಮತ್ತೊಂದು ಮನೆಯನ್ನು ಬೆಳಗಾಕ ಹೊಂಟಾಳ ಅನ್ನೋ ಖುಷಿ ಒಂದು ಕಡೆ. ಆದ್ರೆ ನಮ್ಮ ಊರನ್ನು ಬಿಟ್ಟು ನಮ್ಮ ಜೊತೆ ಬೆರೆಯುವಂಥ ಒಬ್ಬ ಮುದ್ದು ಹುಡುಗಿ ಇವತ್ತಿನ ದಿವಸ ನಮ್ಮನ್ನು ಬಿಟ್ಟು ಮತ್ತೊಂದು ಊರಿಗೆ ಹೊಂಟಾಳಲ್ಲ, ಹೋಗುವಾಗ ಊರೊಳಗೆ ಹೆಂಗಿರ್ತದೋ, ಅಲ್ಲಿದೆ ಹೆಂಗೆ ಹೊಂದಾಣಿಕೆ ಅದೋ, ಅತ್ತಿ ಮಾದರ್ ಹೆಂಗೆ ನೋಡ್ಕೊತಾರೋ, ಇವೆಲ್ಲ ಇರುವೆ ನೋಡ್ರಿ ಚಿಂತೆಗಳು. ನೀವು ಭಾಳ ಗಟ್ಟಿ. ನನಗಂತ್ರ ನಾವು ಫಸ್ಟಿಗೆ ಮನೆ ಬಿಟ್ಟು ಮಟ್ಟಕ್ಕೆ ಬರಬೇಕಾದ್ರೆ ಅಳ್ಕೋತ ಬಂದೀವಿ ನಾವು ಗಂಡ್ಮಕ್ಳು. ಮತ್ತು ಸುಮ್ಮನೆ ಹೋಗಿ ಒಂದಿಷ್ಟು ದಿನ ಮಠದಾಗಿದ್ದು ಹೋಗಿರೆ ಹೊಳ್ಳಿ ಮನೆಗೆ ಹೋಗ್ಬೇಕು ಅನ್ಕೊಂಡು ಬಂದವ್ರೆ ಎಳ್ಕೊಂತ ಬಂದೀವಿ. ಇನ್ನು ಜೀವನ ಪೂರ್ತಿ ನೀವು ಗಂಡನ ಮನೆಯೊಳಗಿರ್ಬೇಕು. ಬಂದ್ರೆ ಮತ್ತೆ ನೀವೇ ನಿಮ್ಮ ಮನೆಗಳಿಗೆ ನೀವೇ ಅತಿಥಿಯಾಗಿ ಬರಬೇಕು. ವಿಶೇಷವಾಗಿ ಸುಮ್ಮನೆ 2 ದಿನ ಬಂದು ಹೋದ್ರೆ ಚಲೋ. ಭಾಳ ದಿನ ಇದ್ರೆ ಅಪ್ಪ ಅವನು ಯವ್ವ ನಿನ್ನ ಗಂಡ ಬರಲಿಲ್ಲ ಕರ್ಯಾಕಂತಾಳೆ ಸೊಕಾಸೆಗೆ. ಮೊದಲು 2 ದಿನ ಭಾರಿ ಶಾವಿಗೆ ಪಾಯಸ ಸಜ್ಜಕ್ಕೆ ನಿಮ್ಗೆ ಏನಂತೀರ ಅದು ಊಟ. 3ನೇ ದಿನಕ್ಕೆ ರೀ ಗಂಡ ಬಂದಂದ್ರೆ ಲಾಸ್ಟ್ನೇ ದಿನ ಇಷ್ಟು ಚಂದ ಮಾಡಿ ಹೋಗಬಾರವ ಮಗಳ ಅಂತ ಸೀರೆ ಕೈಯಾಗ ಕೊಟ್ಟು ಉಡಿ ತುಂಬಿ ಕಳಿಸ್ತಾರೆ. ಹಳೆ ಏನಾರ ಬರ್ಲಿಕ್ಕಂದ್ರೆ ಅವ ಫೋನ್ ಹಚ್ಚವ ಯಾಕೆ ಹಳೆದಾರು ಬರ್ಲಾಗ್ಯಾರ ಅಂತಾರೆ ಸೊಕಾಸಿಗೆ ಅಲ್ರಿ. ಹಂಗೆ ವಿಶೇಷವಾಗಿ ಹೆಣ್ಣು ಮಗಳು ತಾನು ಕೊಟ್ಟಂಥ ತಾನು ಹುಟ್ಟಿದ ಮನೆಗೇನೆ ತಾನೇ ಅತಿಥಿಯಾಗಿ ಬರುವಂಥ ಸಂದರ್ಭ ಪುಣ್ಯಾತ್ಮರೇ. ಹೆಣ್ಣಿನ ಜನ್ಮ ವಿಶೇಷವಾಗಿ ನಮ್ಮ ಭಾರತ ಭೂಮಿ ಒಳಗೆ ವರ್ಣನೆ ಮಾಡ್ಕೊಂಡು ಹೋಗ್ತಾರೆ. ಆ ತಾಯಿ ಯಲ್ಲಪ್ಪ ಮಹಾರಾಜರ ಮನೆಗೆ ಹೋಗಾಕ ತಯಾರಾಗ್ತಾಳ. ತಾಯಿ ಇದ್ದಕ್ಕಿ ಒಂದು ಕಣ್ಣಾಗ ನೀರು ಹಾಕ್ತಾಳ, ಒಂದು ಕಣ್ಣಲ್ಲಿ ಹಂಗೆ ಮಗಳ ಕಣ್ಣು ಒರೆಸ್ತಾಳ. ಯವ್ವ ಅಳಬಾಡ, ನಾವೆಲ್ಲ ಇರ್ತೀವಿ, ನಾ ಅವಾಗ ಬರ್ತೀವಿ, ನಿಮ್ಮ ಅಪ್ಪ ಬರ್ತಾನೆ, ಇಲ್ಲ ನಾನರೇ ಬರ್ತೀನಿ, ನೀನು ಹೋಗಿ ಬಾ ಚಂದಗಿರು ಅಂಥೇಳಿ ಮಗಳು ಕಣ್ಣೀರು ಒರೆಸ್ತಾಳ, ಸೀರೆ ಉಡಿಸ್ತಾಳ, ಉಡಿ ಅಕ್ಕಿ ಹಾಕ್ತಾಳ, ಉಡಿ ತುಂಬುತ್ತಾಳ. ಮಗಳ ನೀ ಹೋಗಿ ಬಾ ಅಂತಾಳ. ಎದರಿದ್ದ 5 ಮನೆ ಎಲ್ಲ ಉಡಿ ಅಕ್ಕಿ ಹಾಕ್ತಾರೆ ಹೌದಲ್ರಿ. 5 ಮನೆ ಉಡಿ ಅಕ್ಕಿ ಹಾಕ್ಕೊಂಡು ಉಡಿ ಅಕ್ಕಿ ಹಿಡ್ಕೊಂಡು ಗಾಡಿ ಹತ್ತಾಗ ತವ್ರ ಮನೆಯಿಂದ ಆಡಿದ ನೆನಪೆಲ್ಲ ತೆಗೆದು ಲಕ್ಷ್ಮೀಬಾಯಿ ಕಣ್ಣಾಗ ಆನಂದ ತಂದು ಹೇಳ್ತಾಳಂತ. ಏನಂತ್ರಿ? ತಗಿಬ್ಯಾಡ ತಂಗಿ ಕಣ್ಣಾಗ ನೀರ, ಹೊಂಟಿದಿ ಬಿಟ್ಟು ತವರ, ನಿನ್ನ ತವರ ನಿನ್ನ ತವರ ನಿನ್ನ ತವರೂರ. ತಗಿಬ್ಯಾಡ ತಂಗಿ ಕಣ್ಣಾಗ ನೀರ, ತಗಿಬ್ಯಾಡ ತಂಗಿ ಕಣ್ಣಾಗ ನೀರ, ಹೊಂಟಿದಿ ಬಿಟ್ಟು ತವರ,
ಮನೆಯೇ ಕೇಳು ಇದುವೆ ದೇವರ ಗುಡಿಯವ್ವ ತಂಗಿ ದೇವರ ಗುಡಿಯವ್ವ ತಗಿಬ್ಯಾಡ ತಂಗಿ ಕಣ್ಣಾಗ ನೀರ ತಗಿಬ್ಯಾಡ ತಂಗಿ ಕಣ್ಣಾಗ ನೀರ ಹೊಂಟಿದಿ ಬಿಟ್ಟು ತವರ ನಿನ್ನ ತವರ ನಿನ್ನ ತವರ ನಿನ್ನ ತವರೂರ ತಾಳಿ ಕಟ್ಟಿರುವ ಗಂಡ ನಿನಗಿದ್ದರೂ ಉಚ್ಚ ನಿರಬಹುದು ಉಂಬ ನಿರಬಹುದು ತಾಳಿ ಕಟ್ಟಿರುವ ಗಂಡ ನಿನಗಿದ್ದರೂ ಉಚ್ಚ ನಿರಬಹುದು ಉಂಬ ನಿರಬಹುದು ಅಂತವನೇನು ಇಲ್ದವನೇನು ಎಂದವನೇ ಇರಲಿ ಅಂತವನೇನು ಇಲ್ದವನೇನು ಎಂದವನೇ ಇರಲಿ ತಾಳಿ ಕಟ್ಟಿದ ಗಂಡ ಕೆಳವ್ವ ದೇವರ ಸಮನವ್ವ ತಂಗಿ ದೇವರ ಸಮನವ್ವ ತಗಿಬ್ಯಾಡ ತಂಗಿ ಕಣ್ಣಾಗ ನೀರ ತಗಿಬ್ಯಾಡ ತಂಗಿ ಕಣ್ಣಾಗ ನೀರ ಹೊಂಟಿದಿ ಬಿಟ್ಟು ತವರ ನಿನ್ನ ತವರ ನಿನ್ನ ತವರ ನಿನ್ನ ತವರೂರ ಮನೆಯ ಗುಟ್ಟೆಲ್ಲ ಮನದ ಒಳಗಿರಲಿ ಏನೇ ಜಗಳಿರಲಿ ಹೊಸ್ತಿಲದೊಳಗಿರಲಿ ಮನೆಯ ಗುಟ್ಟೆಲ್ಲ ಮನದ ಒಳಗಿರಲಿ ಏನೇ ಜಗಳಿರಲಿ ಹೊಸ್ತಿಲದೊಳಗಿರಲಿ ಗಂಡನ ಮನೆತನ ಮಾನ ಮರ್ಯಾದೆ ಹೆಣ್ಣಿನ ಕೈಯಾಗ ಗಂಡನ ಮನೆತನ ಮಾನ ಮರ್ಯಾದೆ ಹೆಣ್ಣಿನ ಕೈಯಾಗ ಗಂಡನ ಮನೆಯ ಕೇಳು ಇದುವೆ ದೇವರ ಗುಡಿಯವ್ವ ತಂಗಿ ದೇವರ ಗುಡಿಯವ್ವ ತಗಿಬ್ಯಾಡ ತಂಗಿ ಕಣ್ಣಾಗ ನೀರ ತಗಿಬ್ಯಾಡ ತಂಗಿ ಕಣ್ಣಾಗ ನೀರ ಹೊಂಟಿದಿ ಬಿಟ್ಟು ತವರ ನಿನ್ನ ತವರ ನಿನ್ನ ತವರ ನಿನ್ನ ತವರ. ಉಡಿ ಅಕ್ಕಿ ಹಾಕ್ಕೊಂಡು ಲಕ್ಷ್ಮೀಬಾಯಿ ತವ್ರ ಮನೆಯನ್ನು ಕೊನೆಯದಾಗಿ ಯತ್ರ ನಾರಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಃ ಯತ್ರೈತಾಸ್ತು ನ ಪೂಜ್ಯಂತೆ ಸರ್ವಾಸ್ತತ್ರ ಫಲಕ್ರಿಯಾಃ ಅಂತ ಸಂಸ್ಕೃತ ಶ್ಲೋಕ ಹೇಳ್ತೈತ್ರಿ. ಮೊನ್ನೆ ದಿವಸ ಹಾಸ್ಯ ಕಲಾವಿದರು ಬಂದಿದ್ರಲ್ಲ, ಯಾಕೆ ಚಪ್ಪಾಳಿಗೆ ನೋಡಲಿಲ್ಲ ಏನು ನಗಲು ಇಲ್ಲಲ್ಲ ಅಂತ ಕೇಳ್ಕೊಳ್ಳೆ, ಯಾಕಂದ್ರೆ ಇದು ನಮಗೆ ತಿಳಿದಿಲ್ಲರಿ, ಸಂಸ್ಕೃತ ತಿಳಿಯೋದಿಲ್ಲರಿ ಅಂತ. ಯತ್ರ ನಾರೆಸ್ತು ಪೂಜ್ಯಂತೆ, ಎಲ್ಲೆಲ್ಲಿ ಹೆಣ್ಮಕ್ಳನ್ನು ನಾವು ಪೂಜೆ ಮಾಡ್ತೇವೆಯೋ ಅಲ್ಲೆಲ್ಲ ಸಕಲ ದೇವತೆಗಳು ಆ ಮನೆಯೊಳಗಿರ್ತಾರಂತ. ಅದು ಸಂಸ್ಕೃತ ಶ್ಲೋಕ ಹೇಳ್ತೈತಿ. ಎಲ್ಲಿ ಹೆಣ್ಣು ಮಗಳನ್ನು ಪೂಜ್ಯ ಭಾವದಿಂದ ಕಾಣ್ತೇವೋ, ಅವಳಿಗೆ ಎಲ್ಲಿ ಗೌರವಗಳನ್ನು ಕೊಡ್ತೇವೋ, ಅವಳನ್ನು ಪ್ರೀತಿಯಿಂದ ಕಾಣ್ತೇವೋ ಅಲ್ಲೆಲ್ಲ ಸರ್ವ ದೇವತೆಗಳು ಆ ಮನೆಯೊಳಗೆ ವಾಸ ಇರ್ತಾರೆ. ಅವ್ರು ಎಲ್ಲಿ ಕೆಲಸ ಮಾಡ್ತಾರೋ
ಅವರೆಲ್ಲ ಕೈ ಇಡ್ತಾರ ಅವ್ರು ಮಾಡುವಂಥ ಕೆಲಸದೊಳಗೆ ಯಾವತ್ತೂ ಸಹಿತ ವಿಫಲ ಆಗೋದಿಲ್ಲ, ಎಲ್ಲವೂ ಸಹಿತ ಫಲಗಳು ಕೊಡ್ತವೆ ಅಂತ ಸಂಸ್ಕೃತ ಶ್ಲೋಕ ಹೇಳ್ದಂಗೆ ಇಲ್ಲಿ ತವ್ರ ಮನೆಯನ್ನು ಬಿಟ್ಟು ಹೋಗುವಂಥ ಲಕ್ಷ್ಮೀಬಾಯಿ ಎಲ್ಲ ತವ್ರ ಮನೆಗೆ ಸಂದೇಶ ಕೊಡ್ತಾಳ. ನಾನು ಉಂಡು ಆಡಿ ಬೆಳೆದಿರುವಂಥ ಮನೆ ಮತ್ತಷ್ಟು ಹಿರಿದಾಗಿ ಬೆಳೀಲಿ, ನನ್ನ ಅಣ್ಣತಂಬರಿಗೆಲ್ಲ ಸಹಿತ ಸಕಲ ಅಷ್ಟೈಶ್ವರ್ಯಗಳು ಅವ್ರ ಮನೆಯೊಳಗಿರಲಿ, ಅವ್ರೇನೇ ಕೆಲಸ ಕಾರ್ಯಗಳಿಗೆ ಕೈ ಒಡ್ಡಿದ್ರು ಸಹಿತ ಅವೆಲ್ಲ ಸಫಲವಾಗಲಿ ಅಂತ ತವ್ರ ಮನೆಗೆ ಹರಕೆಯನ್ನು ಕೊಟ್ಟು ಆ ತಾಯಿ ಎತ್ತಿನ ಗಾಡಿ ಒಳಗೆ, ಈಗಾದ್ರೆ ಗಾಡಿಗಳು ಮೊದಲು ಎತ್ತಿನ ಗಾಡಿ ಒಳಗೆ ತಾಯಿ ತುಂಬಿರುವಂಥ ದೈದರು ಹಾಕಿರುವಂಥ ಉಡಿಯಕ್ಕನ್ನು ತನ್ನೆರಡು ಕೈಯೊಳಗೆ ಗಚ್ಚೆಗೆ ಹಿಡ್ಕೊಂಡು ನನ್ನ ತವ್ರ ಮನೆ ನನಗೆ ಕಳಿಸ್ತಾ ಇರುವಂಥ ಗಂಡನ ಮನೆಗೆ ಹೋಗುವಂಥ ಸಂದರ್ಭದೊಳಗೆ ಎಲ್ಲ ದೈದರು ಸೇರಿಕೊಂಡು ನನಗೆ ಕೊಡುವಂಥ ದೊಡ್ಡ ಕಾಣಿಕೆ ಇದು ಉಡಿಯಕ್ಕಿ ಅಂತ ಅದನ್ನು ಒತ್ತೆಗೆ ಹಿಡ್ಕೊಂಡು ಕಣ್ಣಾಗ ನೀರು ತಗೊಂಡು ತಾಯಿಯನ್ನು ನೋಡಿ ತಂದೆಯನ್ನು ನೋಡಿ ಕಣ್ಣೀರು ಹಾಕ್ಕೊಂತ ಯಾರೇ ನಕ್ಕೊಂತ ಬಂದಿರೇನ್ರಿ? ಮತ್ತು ಕಲಬುರ್ಗಿಯವರು ಯಾರೇ ನಕ್ಕೊಂತ ಬಂದಿರಿ? ದನಗರ್ಗಲಿಯವರು ಎಲ್ಲ ಸಾಧ್ಯನೇ ಇಲ್ಲ. ಯಾಕಂತಂದ್ರೆ ತಾನು ಆಡಿ ಉಂಡು ಬೆಳೆದಂಥ ಮನೆಯನ್ನು ಬಿಟ್ಟು ಬರ್ಬೇಕಂದ್ರೆ ಪುಣ್ಯಾತ್ಮರಿ ಹೆಣ್ಣಿನ ಕಣ್ಣೊಳಗೆ, ಪ್ರತಿಯೊಂದು ತಾಯಿಯ ಕಣ್ಣೊಳಗೆ ನೀರು ಬರೋದು ಸಹಜ. ಯಾಕಂತಂದರೆ ತನ್ನ ಅರ್ಧ ಕರಳನ್ನು ಕಿತ್ತಿ ಆ ತವ್ರ ಮನೆಯೊಳಗೆ ಇಟ್ಟು ಹೊಂಟಿರ್ತಾಳ ತಾಯಿ. ಒಲ್ಲದ ಮನಸ್ಸಿನಿಂದ ಸಮಾಜಕ್ಕೆ ಒಳ್ಳೆ ಉತ್ತಮ ಮಗಳಾಗಿ ನಡಿಬೇಕಾಗ್ಯದ, ಹೊತ್ತಿರುವಂಥ ತಂದೆ ತಾಯಿಗೆ ಹೆಸರು ತರಬೇಕಾಗ್ಯದ ಅನ್ನೋ ಒಂದೇ ಒಂದು ಕಾರಣಕ್ಕೆ ಮಗಳು ಕೊಟ್ಟಂಥ ಮನೆಗೆ ಗಟ್ಟಿ ಮನಸ್ಸು ಮಾಡಿ, ಅಲ್ಲಿ ಮನೆಯೊಳಗೆ ಯಾರಾದಾರಂತೂ ಗೊತ್ತಿಲ್ಲ, ಅವ್ರು ಹೆಂಗೆ ನೋಡ್ತಾರಂತೂ ಗೊತ್ತಿಲ್ಲ, ಎಷ್ಟು ಮಂದಿ ತಾಯಿದೆ ಅದಾರೋ, ಎಷ್ಟು ಮಂದಿ ನಾದನ್ದೇರದಾರೋ, ಎಷ್ಟು ಮಂದಿ ಅಣ್ಣನ ಏನೋ ಅಲ್ಲಿ ಹೋಗುವಂಥ ಮೈದನದೇನಾದಾರೋ ಒಂದು ಗೊತ್ತಿಲ್ಲ ತಾಯಿಗೆ. ಅಲ್ಲಿರುವಂಥ ಜನರ ಸ್ವಭಾವ ತಿಳಿದಿಲ್ಲ. ಆದರೆ ಗಟ್ಟಿ ಮನಸ್ಸು ಮಾಡಿ ತಾಯಿ ತಂದೆಯ ಮಾನ ಮರ್ಯಾದೆ ಇವೆಲ್ಲವೂ ನನ್ನ ಜೀವನದ ಮೇಲೆ ನಿಂತವಂತ ಹೆಣ್ಣು ಮಗಳು ತನ್ನ ಆಸೆಗಳನ್ನೆಲ್ಲ ಬದಿಗೊತ್ತಿ ತಂದೆ ತಾಯಿನೇ ತನ್ನ ದೊಡ್ಡ ಕನಸಂತ ತಿಳ್ಕೊಂಡು ಹೆಣ್ಣು ಮಗಳು ಏನು ಮಾಡ್ತಾಳ್ರಿ, ನಮ್ಮ ಭಾರತೀಯ ಹೆಣ್ಣು ಮಗಳು ಎಲ್ಲರೂ ಸಹಿತ ತವ್ರ ಮನೆಯನ್ನು ಬಿಟ್ಟು ಗಂಡನ ಮನೆಗೆ ಬರ್ತಾರೆ. ಚಲೋ ಇದ್ರೆ ಭಾಳ ಚಲೋ ಐತ್ರಿ ಅವು ಗಂಡನ ಮನೆಯವರು. ಯಾವುದೋ ಮೂಢ ಭಾವನೆ ಇಲ್ಲಾರ್ದೇ ನಮ್ಮ ಮನೆಗೆ ಬರಾಕತ್ತಕ್ಕಿ ನಮ್ಮವು ಭಾಗ್ಯದ ಲಕ್ಷ್ಮಿ ಅದಾಳ, ನಮ್ಮ ಮನೆಯೊಳಗೆ ಬೆಳಗುವಂಥ ಸಿರಿತಾನ ಲಕ್ಷ್ಮಿ ಆಳ, ಸಂತಾನ ಲಕ್ಷ್ಮಿ ಆಳ. ನೋಡ್ರಿ ಎಲ್ಲ ಅಷ್ಟಲಕ್ಷ್ಮಿಯರು ನೀವೇ. ಅವ್ರ ಮನೆಯೊಳಗೆ ಭಾಗ್ಯದ ಲಕ್ಷ್ಮಿನೂ ನೀವೇ, ಸಂತಾನ ಲಕ್ಷ್ಮಿನೂ ನೀವೇ, ನಾರಿ ಲಕ್ಷ್ಮಿನೂ ನೀವೇ, ಮುನುದ್ರ ಮಾರಿ ಲಕ್ಷ್ಮಿನೂ ನೀವೇ. ಎಲ್ಲ ಹೆಣ್ಣಿನ ಗುಣದೊಳಗದವ್ರಿ. ಅದಕ್ಕೆ ಅಷ್ಟಲಕ್ಷ್ಮಿಯರ ತಾಂಡವಾಡುವಂಥ ಸೊಸೆ ಮನೆಯೊಳಗೆ ಹೋಗ್ತಾಳ. ಒಬ್ಬ ಮಗ ಮನಸ್ಸು ಮಾಡೋದನಂದ್ರೆ ತಂದೆ ತಾಯಿಯನ್ನು ಸ್ವರ್ಗಕ್ಕೆ ಕರ್ಕೊಂಡು ಹೋಗಬಹುದ್ರಿ. ಒಬ್ಬ ಮಗ ಮನಸ್ಸು ಮಾಡೋದನಂದ್ರೆ ತಂದೆ ತಾಯಿಯನ್ನು ಸ್ವರ್ಗಕ್ಕೆ ಕರ್ಕೊಂಡು ಹೋಗಬಹುದು. ಒಬ್ಬ ಮಗಳ ಮನಸ್ಸು ಮಾಡೋದಿಲ್ಲ ಅಂದ್ರೆ ಸ್ವರ್ಗವನ್ನೇ ಮನೆಗೆ ತರಬಹುದು. ಆದರೆ ಒಬ್ಬ ಸೊಸಿ ಮನಸ್ಸು ಮಾಡೋದಳಂದ್ರೆ ಇದ್ದು ಮನಿನೇ ಸ್ವರ್ಗ ಮಾಡಬಹುದು. ಅಂಥ ತಾಕತ್ತು ಯಾರ ಬಲ್ಲಿ ಆದಂತಂದ್ರೆ ತವ್ರ ಮನೆ ಬಿಟ್ಟು ಯಾರು ಗಂಡನ ಮನೆಗೆ ನಡೆಯಕ್ಕೆ ಬರ್ತಿರಲ್ಲ ಅಂಥವ್ರ ಬಲ್ಲಿ ಅದ ಅನ್ನುವಂಥದ್ದು. ಅಂಥ ಒಂದು ವಿಶೇಷ ಗುಣಧರ್ಮವನ್ನು ಹೊತ್ತುಕೊಂಡು ಇಲ್ಲಿ ಲಕ್ಷ್ಮೀಬಾಯಿ ಉಡಿಯಕ್ಕೆ ಹಾಕ್ಕೊಂಡು ಯಲ್ಲಪ್ಪನ ಮನೆಯನ್ನು ನಡೆಯಕ್ಕೆ ಬರ್ತಾಳ, ಆ ಮನೆಯನ್ನು ಬೆಳಗಕ್ಕೆ ಬರ್ತಾಳ. ಮನೆಯೊಳಗೆ ಎಲ್ಲರಿಗೆ ಖುಷಿ, ಸಂತೋಷ, ಆನಂದ ನೋಡ್ಬೇಕ್ರಿ. ಇಡೀ ಊರಿಗೂರೇ ಲಕ್ಷ್ಮೀಬಾಯಿ ಬರಕತ್ತಾಳಂದ್ರೆ ಯಲ್ಲಪ್ಪನ ಭಾಳ ಬೆಳಗಕ್ಕೆ ಬರಕತ್ತಾಳ. ಸತಿಗೆ ತಕ್ಕ ಪತಿ ಹಂಗ ನಡೆಯಕ್ಕೆ ಬರಕತ್ತಳ. ಎಲ್ಲ ಊರಿಗೇನೆ ಮೆಚ್ಚುವಂಥ ಸುಸಿ ಆಗುವ ನಿಟ್ಟಿನೊಳಗ ಅವಳ ಮ್ಯಾಲ ಕನಸು ಕಟ್ಕೊಂಡಾರ ಕಾಶಿಬಾಯಿ ಮತ್ತು ಶಿವಪ್ಪ. ಮನೆಯೊಳಗೆ ಕರ್ಕೊಳ್ಳುವಂಥ ಸಂದರ್ಭ. ಲಕ್ಷ್ಮೀಬಾಯಿ ಗಾಡಿಯನ್ನು ಇಳಿದು ಮನೆಯೊಳಗೆ ಹೋಗುವ ಪ್ರಸಂಗ. ನಮ್ಮ ಕಡೆ ಎಲ್ಲ ಆದವ್ರಿ, ಬಲಗಾಲ ಇಡಬೇಕು, ಎಡಗಾಲ ಇಡಬೇಕು. ಬರುವಾಗ ಏನಾರೇ ಅದೊಂದು ಸ್ವಲ್ಪ ಸಣ್ಣ ಹುಡುಗಿತ್ತು, ಏನೋ ನಾಲೆಜ್ ಇದ್ದಿಲ್ಲ, ಜ್ಞಾನ ಇದ್ದಿಲ್ಲ ಅಂತಂದ್ರೆ ಇವರೆಲ್ಲರೂ ಬಂದಿದ್ದು ನೋಡಿ ಹೇರುವಂಥ, ನೀ ಹಂಗೆ ಇರಬೇಕು, ನೀನು ಹಿಂಗೆ ನಡಿಬೇಕು, ನೀನು ಅದು ಮಾಡಬೇಕು, ನೀನು ಇದನ್ನು ಮಾಡ್ಬೇಕಂತಂದು ಕೇಳಿ ಗಾಬರಿ ಒಳಗೆ ಅದು ಬಲಗಾಲ ಇಡಕ್ಕೆ ಹೋಗಿ ಏನ್ರಿ ಎಡಗಾಲ ಇಟ್ಟಿತ್ತು, ಮುಗೀತದ್ರ ಕತಿ. ಇದು ಬರಾಗ ಬಡಗಾಲಿಟ್ಟು ಬಂದದ, ಬರಾಗ ಎಡಗಾಲಿಟ್ಟು ಬಂದದ, ಬರಾಗ ಎಡಗಾಲಿಟ್ಟು ಬಂದದ. ಯವ್ವ ಎಡಗಾಲ ಬಲಗಾಲದ ಎಲ್ಲವ್ರಿ ಶುಭ ಅಶುಭ.
ಹೌದ್ರಿ, ಅವ ನಿಮ್ಮಂಗ ಬರಮಂತ ನಾವು ಎಡಗಾಲಿಟ್ಟು ಬರೋದು ಬ್ಯಾಡ್ರಿ, ನಾವು ಬಲಗಾಲಿಟ್ಟ ಬರೋಣ. ಅಕಸ್ಮಾತ್ ಒಂದು ವೇಳೆ ಅವು ಕಾಲುಗಳು ಮಾತಾಡ್ಕೊಂಡು ಎಡಗಾಲ ಸ್ಟ್ರೈಕ್ ಮಾಡ್ತು, ನಾನು ಬರಲ್ಲ ಒಳಗೆ, ನಾನು ಬರಲ್ಲ ಅಂತ ಎಡಗಾಲ ಏನರ ಸ್ಟ್ರೈಕ್ ಮಾಡ್ತಂದ್ರೆ ಬಲಗಾಲ ಏನು ಮಾಡಂಗದ್ರಿ? ಜೀವನದೊಳಗೆ ಎಡ ಬಲ, ಶುಭ ಅಶುಭ, ಸುಖ ದುಃಖ, ಅಳುವುದು ನಗುದು ಎಲ್ಲ ಇದ್ದೀವಿ ರೀ. ಯಾವಾಗ ಸುಖ ಬಂದಾಗ ಭಾಳ ಹಿಗ್ಗಿ ಹೊಗಳಬಾರ್ದು, ಕಷ್ಟ ಬಂದಾಗ ಭಾಳ ಕುಗ್ಗಿ ಅಳಬಾರ್ದು. ಇವೆರಡನ್ನು ಸರಿಸಮಾನವಾಗಿ ತಗೊಂಡ್ರಿ ಅಂತಂದ್ರೆ ಕೋರಿ ಮಟ್ಟದೊಳಗೆ ಯಲ್ಲಪ್ಪ ಮಹಾರಾಜರ ಪುರಾಣ ಹಚ್ಚಿದ್ದಕ್ಕೂ ಸಾರ್ಥಕ, ನೀವು ಕೇಳಿದಕ್ಕೂ ಸಾರ್ಥಕ ರೀ. ಅದಕ್ಕನ ಇವತ್ತು ಲಕ್ಷ್ಮೀಬಾಯಿದು ಮನೆ ಒಳಗೆ ಕರ್ಕೊಳ್ಳುವಂಥ ಸಂದರ್ಭ ಆ ತಾಯಿಯನ್ನು ಮನೆಯೊಳಗಿರುವಂಥ ಮುತ್ತೈದರೆಲ್ಲ ಸೇರಿಕೊಂಡು ಎದುರಿಗೆ ಕಳಸ ತಗೊಂಡು ಬರ್ತಾರೆ. ಯಲ್ಲಪ್ಪ ಮಹಾರಾಜ ಮತ್ತು ಯಲ್ಲಪ್ಪ ಮತ್ತು ಲಕ್ಷ್ಮೀಬಾಯಿ ಇಬ್ಬರು ಆಜು ಬಾಜುಕ್ಕೆ ನಿಂತಾರ. ಕಾಶಿಬಾಯಿ ಶಿವಪ್ಪನ ಮಕ್ಕದೊಳಗೆ ನನ್ನ ಮಕ್ಕಳು ಬರಾಕತ್ತವ, ಹುಣ್ಣಿಮೆ ಚಂದ್ರನಂಗ ನನ್ನ ದೃಷ್ಟಿನೇ ಬೀಳ್ತದ ಅನ್ನುವಂಗ ಲಕ್ಷ್ಮೀಬಾಯಿ ಮತ್ತು ಯಲ್ಲಪ್ಪ ನಿಂತಾರ. ಕಾಶಿಬಾಯಿ ಮತ್ತು ಶಿವಪ್ಪ ಅವರಿಬ್ಬರು ವರ್ಣನೆಯನ್ನು ಮಾಡಿ, ಯವ್ವ ನೋಡ್ರಿ ನನ್ನ ಸೊಸಿಗೆ ನೋಡಿ ಬೆಳಗ್ರಿ, ನನ್ನ ಮಗನ ರೂಪ ನೋಡ್ರಿ, ಯಾರು ನೆದರು ಬಿಟ್ರಿ ಅಂತ ಹೇಳಿ ಕಾಶಿಬಾಯಿ ಒಳಗೆ ಓಡೋಡಿ ಹೋಗಿ ಒಂದಿಷ್ಟು ದೃಷ್ಟಿ ತೆಗಿಲಾಕ ಮೆಣಸಿನಕಾಯಿ ಅವನ್ನ ತಗೊಂಡು ಬಂದು ದೃಷ್ಟಿ ತೆಗಿತಾಳ. ಕಳಸ ಬೆಳಗುತ್ತಾರ. ಕಳಸ ಬೆಳಗಿ ಭಾಗ್ಯದ ಲಕ್ಷ್ಮಿಯನ್ನು, ತಮ್ಮ ಮನೆಯನ್ನು ಬೆಳಗುವಂಥ ಆ ಒಂದು ಹೆಣ್ಣು ಮಗಳನ್ನು ಎಲ್ಲರೂ ಸೇರಿ ಮನೆಯೊಳಗೆ ಕರ್ಕೊಂಡು ಬರ್ತಾರೆ ಪುಣ್ಯಾತ್ಮರೇ. ಲಕ್ಷ್ಮೀಬಾಯಿಯ ಗುಣಗಳು, ಆ ತಾಯಿ ಹಿರಿಯರಿಗೆ ಕೊಡುವಂಥ ಗೌರವ, ತಲೆ ಮ್ಯಾಲೆ ಸೆರಗ ಹಾಕ್ಕೊಂಡು ನಮ್ಮವ್ವ ಬಲಗಾಲಿಟ್ಟು ಎಲ್ಲ ಕೆಡಕನ್ನು ದೂರ ಮಾಡುವಂಗ, ಮನೆಯೊಳಗೆ ತಾನೇ ಬೆಳಕು ತುಂಬುವಂಗ ದೀಪದ ಜ್ಯೋತಿಯಾಗಿ ಹಲವಾರು ಕನಸುಗಳನ್ನು ನನಸು ಮಾಡುವ ಸಿರಿದೇವಿಯಾಗಿ ಆ ಮನೆಯೊಳಗೆ ಪಾದ ಹಾಕ್ತಾಳ. ತಾಯಿ ಕಾಶಿಬಾಯಿ ಬಂದು ಕೂಡಲೇ ಸೊಸಿ ಕೈಯೊಳಗೆ ಕಳಸ ಕೊಡ್ತಾಳ್ರಿ. ಕಳಸ ಕೊಟ್ಟು, ಯವ್ವ ಬಾ ಇಲ್ಲಿ ಜಗಲಿ ಆದ, ಜಗಲಿ ರೂಮಿಗೆ ದೇವರು ಮೊದಲು ಬೆಳಗ ಬಾ ಅಂತ ಸೊಸಿಯನ್ನು ಕರ್ಕೊಂಡು ಹೋಗ್ತಾಳೆ. ನನ್ನ ಸೊಸಿ ಏನು ಮನಸ್ಸು ಮಾಡ್ತಾಳೆ, ಏನು ಸಂಕಲ್ಪ ಮಾಡ್ತಾಳೆ, ಅವ ಇಷ್ಟು ದಿವಸ ಈ ಮನಿತನ ನಾವು ನೋಡ್ಕೊಂಡು ಬಂದಿದ್ದೀವಿ, ಇನ್ನು ಇದ್ರದ್ದೆಲ್ಲ ಉಸ್ತುವಾರಿ ನಿನಗೂ ಕೊಡ್ತೀನಿ, ಜವಾಬ್ದಾರಿ ಎಲ್ಲ ನಿನಗೂ ಕೊಡ್ತೀನಿ ಅನ್ನುವ ನಿಟ್ಟಿನೊಳಗೆ ಕಳಸ ಎಲ್ಲ ಏನು ಮಾಡ್ತಾಳ್ರಿ ಕಾಶಿಬಾಯಿ, ತನ್ನ ಕೈಯೊಳಗಿದ್ದಂಥ ಕಳಸ ಸೊಸಿ ಕೈ ಲಕ್ಷ್ಮೀಬಾಯಿ ಸೊಸಿ ಕೈಯೊಳಗೆ ಕೊಟ್ಟು ಜಗಲಿ ರೂಮಿಗೆ ಕರ್ಕೊಂಡು ಹೋಗಿ ಬೆಳಗಾಕ ಹಚ್ತಾಳ. ಕಳಸದ ಒಂದು ನಿಯಮ ಆದ್ರಿ, ನೀವೆಲ್ಲ ಕಳಸ ಹಿಡಿತಿರವು, ಕಳಸ ಹಿಡೋದಕ್ಕೊಂದು ನಿಯಮ ಆದ್ರಿ. ಕಳಸ ಬೆಳುವಾಗ 2 ದೀಪ ಹಚ್ಚಿರ್ತೀರಿ, ಅದಕ್ಕೆ ಒಂದೇ ಹಚ್ಚಿರ್ತೀರನ್ರಿ? ಆಜಕ್ಕೆ ಬಾಜಕ್ಕೆ ಎಡ ಬಲಕ್ಕೆ 2 ಇರ್ತಾವೆ ನೋಡ್ರಿ. ಜಗದ್ಗುರು ರೇವಣ ಸಿದ್ಧಿ ಕಲಾವಿದರಿಗೆ ಇಲ್ಲ, ನಮ್ಮ ತಾಯಿದರು ಯಾವತ್ತೂ ಮೋಸ ಮಾಡಲ್ಲಪ್ಪ, ಹಂಗೆಲ್ಲ ಅನ್ಬಾರ್ದು. ನೀನು ನೋಡ್ರಿ ಅವ ಹೆಂಗಲ್ಲಕತ್ತಾನ, ನಾನೇ ಕೊಟ್ಟು ಹೋಗ್ತೀನಿ ರೀ ನಮ್ಮ ಮೌದರಿಗೆಲ್ಲಕತ್ತಾನ. ಅವ ನಾವೆಲ್ಲ ನಂಬಿಕೆ ಉಳಿಸಬೇಕಾಗ್ಯದ. ಏನು 15 ದಿವಸ ಅದು, ಒಂದು ವಾರದಾಗ ನಾನು ಅಂದ್ಕೊಂಡಿದ್ದೀನಿ 1 ತಿಂಗಳದೊಳಗೆ ಲಾಸ್ಟ್ ಕೊನೆಗೆ 1 ವಾರ ಇದ್ದಾಗ ಎಲ್ಲ ಬರ್ತಾವೆ. 1000 ಚಾಪಡಿ ಒಳಗೆ ಸಕ್ಕರೆ ಡಬ್ಬ್ಯಾಗ ಇಟ್ಟು ನಮ್ಮ ಮೌದ್ಯರು ಅವೆಲ್ಲ ತಂದು ಮಾಡ್ತಾರೆ ನಿಮಗೆ ಅನ್ನುವಂಥದ್ದು ಕಲಾ ಕಾಣಿಕೆ ಆಗಿ ಅವ್ರಿಗೆ ಒಪ್ಪಿಸ್ತಾರೆ ಅನ್ನುವಂಥದ್ದನ್ನು. ಇಲ್ಲ ಅಂದ್ರೆ ಅವ್ರದ್ದೊಂದು ಕೆಟ್ಟ ಸ್ವಭಾವ ಏನು ಗೊತ್ತಂದ್ರೆ ಶಿಕ್ಷಕಲ್ಲಿ ಹೇಳ್ಕೊತ ಹೋಗ್ತಾರೆ, ಅಂಥಲ್ಲಿ ಹೋಗಿದ್ದೇವೆ ರೀ ₹1 ಆಯರ್ ಆಗಲಿಲ್ಲ, ಇಂಥಲ್ಲಿ ಹೋಗಿದ್ದೇವೆ ರೀ ₹1 ಆಯರ್ ಕೊಡಲಿಲ್ಲ. ಇವರು ಒಂದು ಅದರ ನಮ್ಮ ಸ್ವಭಾವಗಳು ರೀ. ಪರಮ ಪೂಜ್ಯ ಕಾಶಿಬಾಯಿ ಕೊಟ್ಟಿರುವಂಥ ಕಳಸವನ್ನು ಕೈಯೊಳಗೆ ಹಿಡ್ಕೊಂಡು ಲಕ್ಷ್ಮೀಬಾಯಿ ದೇವರಿಗೆ ಬೆಳಗುವಂಥ ಸಂದರ್ಭ. ಆ ಕಳಸ ಒಂದು ಸಂದೇಶ ಸಾರ್ತದೆ. ಕಳಸದೊಳಗಿರುವಂಥದ್ದು 3 ವಸ್ತುಗಳು, 2 ದೀಪ, 1 ಕಳಸ ತೆಂಬಿಗ್ರಿ, ಹೌದಲ್ರಿ? ಒಂದು ಕಳಸ ತವರು ಮನೆಯ ಪ್ರತೀಕವಾಗಿ, ಇನ್ನೊಂದು ಕಳಸ ಏನ್ರಿ ಗಂಡನ ಮನೆಯ ಪ್ರತೀಕವಾಗಿ. ಆ 2 ದೀಪಗಳು ಬೆಳಗುತ್ತಿರ್ತಾವೆ. ಎಲ್ಲಿತನ ಅಂತಂದರೆ ತವ್ರ ಮನೆ ಕೀರ್ತಿಯನ್ನು ಮುಗಲೆತ್ತರಕ್ಕೆ ಒಯ್ತೀನಿ ಅಂತ 1 ದೀಪ ಹೇಳ್ತಿರ್ತದೆ, ಗಂಡನ ಮನೆಯ ಕೀರ್ತಿಯನ್ನು ಮುಗಲೆತ್ತರಕ್ಕೆ ಒಯ್ತೀನಿ ಅಂತ ಇನ್ನೊಂದು ದೀಪ ಹೇಳ್ತಿರ್ತವೆ. ಅವೆರಡೂ ಜಿದ್ದಿಗೆ ಬಿದ್ದಂಗೆ ಆ 2 ಬೆಳಗುತ್ತಿರ್ತಾವ್ರಿ. ಎಲ್ಲಿತನ ಅಂತಂದರೆ ಕಳಸದ ಎತ್ತರಕ್ಕೆ ನನ್ನ ತವ್ರ ಮನೆ ಕೀರ್ತಿ ಮತ್ತು ಗಂಡನ ಮನೆ ಕೀರ್ತಿಯನ್ನು ಒಯ್ದು ಮುಟ್ಟಿಸ್ತೀನಿ ಅನ್ನುವ ನಿಟ್ಟಿನೊಳಗೆ ಅವು 2 ದೀಪ ಏನು ಮಾಡ್ತಿರ್ತಾವ್ರಿ, ಒಂದಕ್ಕೊಂದು ಜಗಳಾಡು ನಿಟ್ಟಿನೊಳಗೆ ಕಳಸದ ಎತ್ತರಕ್ಕೆ ಒಯ್ದು ಮುಟ್ಟಿಸುವುದು. ಹಂಗೆ ಆ ಹೆಣ್ಣುಮಗಳಾದಂಥವಳು, ಯಾರು ಕಳಸ ಬೆಳಗುವಂಥ ಹೆಣ್ಣು ಮಗಳು
ತನ್ನ ಮನದೊಳಗ ಸ್ಮರಣೆ ಮಾಡ್ತಾಳ, ಹೆಂಗ ದೀಪ ಬೆಳಗಕತ್ತವಲ್ಲ ಹಿಂಗ ನನ್ನ ತವ್ರ ಮನೆ ಕೀರ್ತಿ ಮತ್ತು ಗಂಡನ ಮನೆ ಕೀರ್ತಿ ಎರಡು ಈ ಜಗದೊಳಗ, ಈ ನಾಡಿನೊಳಗ, ಈ ದೇಶದೊಳಗ ಕಳಸದ ಎತ್ತರಕ್ಕೆ ಬೆಳಗತ್ತೀನಿ ಅನ್ನೋ ನಿಟ್ಟಿನೊಳಗೆ ಹೆಣ್ಣು ಮಗಳು ದೇವರಿಗೆ ಪ್ರತೀಕವಾಗಿ ಪ್ರತಿಜ್ಞೆ ಮಾಡಿ ಕಳಸ ಬೆಳಗುವಂಥದ್ದು ಪುಣ್ಯಾತ್ಮರೇ. ಹಂಗ ಇಲ್ಲಿ ಲಕ್ಷ್ಮೀಬಾಯಿ ದೇವರಿಗೆ ಕಳಸವನ್ನು ಹಿಡ್ಕೊಂಡು ನನ್ನ ತವ್ರ ಮನೆ ಕೀರ್ತಿಯನ್ನು ಮತ್ತು ಗಂಡನ ಮನೆ ಕೀರ್ತಿಯನ್ನು ನಾನು ಕಳಸದ ಎತ್ತರಕ್ಕೆ ಒಯ್ತೀನಿ ಅನ್ನುವ ನಿಟ್ಟಿನೊಳಗೆ ಬೆಳಗುವಂಥದ್ದು. ಇದಾದ ಮ್ಯಾಲ ಕಳಸವನ್ನು ಬೆಳಗಿ ದೇವರ ಆಶೀರ್ವಾದವನ್ನು ಶ್ರೀರಕ್ಷೆಯನ್ನು ಪಡೆದುಕೊಂಡು ಹೊರಗೆ ಬರ್ತಾಳೆ ಲಕ್ಷ್ಮೀಬಾಯಿ. ಮಾತುಗಳನ್ನು, ಆ ತಾಯಿಯ ಮಾತುಗಳನ್ನು ಕೇಳಬೇಕ್ರಿ. ಎಷ್ಟು ಸುಂದರವಾಗಿ ಮಾತನಾಡ್ತಾ ಇದ್ದಳು ಅಂತಂದರೆ, ಅತ್ತಿಗೆ ಅತ್ತಿ ಅಂತಿದಳು, ಮಾವನಿಗೆ ಮಾವ ಅಂತಿದಳು, ಗಂಡನಿಗೆ ಹಿರಿಯ ರೀ ಹಾಕಿ ಎಷ್ಟು ಸುಂದರವಾಗಿ ಕರಿತಾ ಇದ್ದಳು ಅಂತಂದರೆ, ಯಾರಾದರೂ ಹೊರಗಿನವ್ರು ಒಳಗೆ ಬಂದ್ರಂತಂದ್ರೆ ಕಿವಿ ಇಂಪಾಗಿ ಕೇಳಬೇಕು. ಎಷ್ಟು ಗೌರವ ಕೊಡ್ತಾರ್ರಿ. ನೀವೆಲ್ಲ ಕರೆದಿರವ, ನೀವೆಲ್ಲ ಚಂದ ಕರೆದಿರಿ, ನಿಮ್ಮ ಮಕ್ಳು ಏನು ಮುಂದೆ ಅದಾರಲ್ಲ ಅವ್ರು ಕರಿಬೇಕು ಅಜ್ಜ, ಅದು ಭಾಳ ರೀ ಅಂತ ಸಂಸ್ಕಾರಗಳು ಕೊಟ್ಟಿರುವಂಥ ಸಂಸ್ಕಾರ ಇಲ್ಲಿ ಏನು ಮಾಡ್ತಾವಂತಂದ್ರೆ ರೀ, ಮನೆಯನ್ನು ಹೆಂಗೆ ಗೌರವದಿಂದ ಸಾಗ ಮಾಡ್ಕೊಂಡು ಹೋಗಬೇಕು. ಕೊಟ್ಟಿರುವಂಥ ಮನೆಯ ಗೌರವವನ್ನು, ಬೆಳೆದಿರುವಂಥ ಮನೆಯ ಗೌರವವನ್ನು ಹೆಂಗೆ ಮುಂದುವರ್ಸ್ಕೊಂಡು ಹೋಗ್ಬೇಕನ್ನಂಥದ್ದನ್ನು ಇಲ್ಲಿ ಸಂದೇಶ ಸಾರಿ ಹೇಳ್ತವೆ. ಆ ಲಕ್ಷ್ಮೀಬಾಯಿ ಆ ಸಂಸ್ಕಾರವನ್ನು ಪಡ್ಕೊಂಡು ಅದನ್ನು ಅಚ್ಚುಕಟ್ಟಾಗಿ ಬಂದಿರೋಂಥ ಗೌರವ, ಬಂದಿರುವಂಥ ಘನತೆಯನ್ನು ಉಳಿಸ್ಕೊಂಡು ಹೋಗ್ತಾಳೆ. ಯಲ್ಲಪ್ಪ ಮಹಾರಾಜರ ಕುಟುಂಬ ಗೌರವ ಘನತೆಯನ್ನು ಉಳಿಸ್ಕೊಂಡು ಹೋಗ್ತಾಳೆ. ಯಾರೇ ಮನೆಗೆ ಹಿರಿಯರು ಬಂದರೂ ಸಹಿತ ಗೌರವ ಕೊಟ್ಟು ತಲೆ ಮ್ಯಾಲಿನ ಸೆರಗೆ ಬೀಳ್ತಾ ಇತ್ತು, ಕೆಳಗೆ ಜಾರಿ ಬೀಳ್ತಿತ್ತು ಅಂತಂದ್ರೆ ಮತ್ತೆ ಹಚ್ಚಿಕೊಂಡು ಎಲ್ಲರಿಗೆ ನಯ ವಿನಯದಿಂದ ನಡೆಯುವಂಥ ಸೊಸಿ ಇಲ್ಲಿ ಏನು ಲಕ್ಷ್ಮೀಬಾಯಿ ಆಗ್ತಾಳೆ. ಅಚ್ಚುಮೆಚ್ಚಿನ ಸೊಸಿ ಕಾಶಿಬಾಯಿಗೆ ಪ್ರೀತಿ ಬೆಳೀತದ ಲಕ್ಷ್ಮೀಬಾಯಿ ಮೇಲೆ. ಎಷ್ಟು ಚಂದ ವರ್ಣನೆ ಮಾಡ್ತಾಳಂದ್ರೆ, ಓಣಿ ಒಳಗೆ ಯವ ನಮ್ಮ ಯಲ್ಲಪ್ಪಗೆ ತಕ್ಕಂಥ ಹೆಣ್ಣು ತಂದು ಮದುವೆ ಮಾಡೀನಿ, ನನ್ನ ಮನೆ ಒಳಗೆ ಮಹಾಲಕ್ಷ್ಮಿ ಓಡಾಡ್ದಂಗೆ ಆಗ್ತದ, ಭಾಸ ಆಗ್ತದ. ನನ್ನ ಮಗಳು ಎದ್ದಳು ಅಂದ್ರೆ ನಸಿಕಿನ್ಯಾಗ ಎದ್ದಳು ಅಂತಂದ್ರೆ ಸಾಯಂಕಾಲದವರೆಗೂ ತಂದಾಯ್ತು, ತನ್ನ ಕೆಲಸ ಆಯಿತು, ತನ್ನ ಗಂಡನ ಮೇಲೆ ಭಾಳ ಜೀವ ಅದಾಳ. ಹೆಣ್ಣಿನ ಜೀವಕ್ಕೆವ ಗಂಡನ ಭಾಳ ದೊಡ್ಡ. ನ ಪಿತಾ ನಾತ್ಮಜೋ ನಾಮಾತ್ಮ ನ ಸಖಿ ಜನಾ ಇಹ ಪ್ರತ್ಯೇಚ ನಾರೀಣ ಪತಿಶೇಖೋ ಗತಿ ಸದಾ. ಸಂಸ್ಕೃತ ಶ್ಲೋಕ ಅಲ್ರಿ ಇದು. ಸೀತಾಮಾತೆ ಹೇಳ್ತಾಳೆ ಏನಂತ್ರಿ, ನ ಪಿತಾ ನ ಮಾತಾ ನ ಸಖಿ ಜನಾ ಇಹ ಪ್ರತ್ಯೇಚ. ಅಂದ್ರೆ ಯವ ಒಂದು ಸಲ ನಿನ್ನ ಕೊರಳಿಗೆ ತಾಳಿ ಬಿತ್ತಂದ್ರೆ, ಸೀತಾಮಾತೆ ರಾಮನ ಮಡದಿ ಆಗಿರುವಂಥ ಜನಕ ರಾಜನ ಮಗಳಾಗಿರುವಂಥ ಭೂಮಿಯ ತಾಯಿ ಆಗಿರುವಂಥ ಭೂಮಿಯ ಮಗಳಾಗಿರುವಂಥ ಅಯೋನಿಜೆ ಸೀತಾಮಾತೆ ಹೇಳ್ತಾಳ್ರಿ. ಪಾವಿತ್ರ್ಯವನ್ನು ಸಾರಿ ಹೋಗಿರುವಂಥ ಸೀತಾಮಾತೆ ಒಂದು ಹೆಣ್ಣಿಗೆ ಸಂದೇಶ ಕೊಡ್ತಾಳ್ರಿ. ಏನಂತ, ಯಾವಾಗ ನಿನ್ನ ಕೊರಳಿಗೆ ತಾಳಿ ಬೀಳ್ತದ ನೋಡು, ಅವಾಗಿನಿಂದ ನಿನಗೆ ತಂದೆ ಸಂಬಂಧ ಇಲ್ಲ, ತಾಯಿ ಸಂಬಂಧ ಇಲ್ಲ, ಬಂಧು ಬಳಗದವ್ರ ಸಂಬಂಧ ಇಲ್ಲ. ಇದು ಲೋಕದಾಗ ಅಷ್ಟೇ ಅಲ್ರಿ, ಈ ಲೋಕದಾಗ ಪರಲೋಕದಾಗ 7 ಲೋಕದಾಗನು ಸಹಿತ ನಿನ್ನ ಜನ್ಮಕ್ಕೆ ಒಬ್ಬನೇ ಒಬ್ಬ ಧೀರ, ಅವ ನಾಯಕ, ನಿನಗೊಬ್ಬನೇ ಕೈ ಹಿಡಿಯವ, ಅವನೇ ಇಹ ಲೋಕದೊಳಗಾಗಲಿ ಪರಲೋಕದಾಗಲಾಗಲಿ ಎಲ್ಲ ಲೋಕದೊಳಗೂ ಸಹಿತ ಪತಿ ಒಬ್ಬನೇ ನಿನಗೆ ಗತಿ ಅಂತ ಯಾರೀ ಸೀತಾಮಾತೆ ಹೇಳ್ದಂಗ ಇಲ್ಲಿ ಲಕ್ಷ್ಮೀಬಾಯಿ ತನ್ನ ಯಜಮಾನನೇ ದೇವ್ರ, ಯಜಮಾನಿರುವಂಥ ಮನಿನೇ ದೇವಸ್ಥಾನ ಅಂತ ತಿಳ್ಕೊಂಡು ನಡಿಲಾಕತ್ತಿದಳು. ಎಲ್ಲರಿಗೆ ಸಹಿತ ಅಚ್ಚುಮೆಚ್ಚಿನ ಸೊಸಿ ಆಗ್ತಾಳೆ ಪುಣ್ಯಾತ್ಮರೇ, ಅಚ್ಚುಮೆಚ್ಚಿನ ಸೊಸಿ ಆಗ್ತಾಳೆ ಅನ್ನೋ. ಮನೆಯಾಗ ಗಂಡ ಹೆಂಡತಿ ಒಂದಾಗಿ ಚಂದಾಗಿ ಕೂಡಿರಬೇಕಾ, ನಿಮ್ಮಯ ನಗು ಜೀವನ ನೆರೆ ಮನೆಯವರು ನೋಡಿ ನೋಡಿ ಎಲ್ಲ ಜನರು ಕಲಿಯಬೇಕಾ, ಊರ ಜನರು ಎಲ್ಲರೂ ನಿಮಗ ಹೊಗಳಬೇಕಾ. ಮನೆಯಾಗ ಗಂಡ ಹೆಂಡತಿ ನಗು ನಗುತ್ತಾ ಚಂದಾಗಿ ಒಂದಾಗಿ ಕೂಡಿರಬೇಕಾ, ನಿಮ್ಮಯ ನಗು ಜೀವನ ನೆರೆ ಮನೆಯವರು ನೋಡಿ ನೋಡಿ ಎಲ್ಲ ಜನರು ಕಲಿಯಬೇಕಾ, ಊರ ಜನರು ಎಲ್ಲರೂ ನಿಮಗ ಹೊಗಳಬೇಕಾ. ಮನೆಯಾಗ ಗಂಡ ಹೆಂಡತಿ ನಗು ನಗುತ್ತಾ ಚಂದಾಗಿ ಒಂದಾಗಿ ಕೂಡಿರಬೇಕಾ.
ಮನೆಗಿಟ್ಟು ಸಿಗದಾಗ ಮಂದಿ ಮನೆಯ ಮುಂದ ಹೋಗಿ ನಿಲ್ಲದಾಕ ನಿಮ್ಮ ಮನೆಯ ಗೋಳು ಅವರಿಗೆ ಹೇಳೋದಾಕ ಗಂಡನ ಜೊತೆಗೂಡಿ ಬಾಳಲಿ ಬೇಕಾ ಗಂಡನ ಜೊತೆಗೂಡಿ ಬಾಳಲಿ ಬೇಕಾ ಗಂಜಿ ಕುಡಿದಾದರೂ ಬದುಕ ಮಾಡಬೇಕಾ ತಾಯಿ ತಂದೆ ಹೆಸರ ತರಬೇಕಾ ಮನೆಯಾಗ ಮನೆಯಾಗ ಗಂಡ ಹೆಂಡತಿ ಒಂದಾಗಿ ಚಂದಾಗಿ ಕೂಡಿರಬೇಕಾ ಕೂಡಿರಬೇಕಾ ಮಾಡಿಕೊಂಡ ಹೆಂಡತಿಗೆ ನೆಮ್ಮದಿಯ ನೀಡುತ್ತ ಮಾಡಿಕೊಂಡ ಹೆಂಡತಿಗೆ ನೆಮ್ಮದಿಯ ನೀಡುತ್ತ ಮಡದಿಗಾಗಿ ಮನವೀಸಲಾಗಿರಬೇಕಾ ತಿಳಿದು ತಿಳಿದು ಹೆಂಡತಿಗೆ ಪಡೆಯೋದ್ಯಾಕ ತವರಿಂದ ತರಲೆಂದು ಬಯಸೋದ್ಯಾಕ ತವರಿಂದ ತರಲೆಂದು ಬಯಸೋದ್ಯಾಕ ತವರಲ್ಲ ನಿನ್ನ ನಡತೆ ಈ ಜೀವನಕ ತವರಲ್ಲ ನಿನ್ನ ನಡತೆ ಈ ಜೀವನಕ ಮನೆಯಾಗ ಮನೆಯಾಗ ಗಂಡ ಹೆಂಡತಿ ನಗು ನಗುತ್ತ ಚಂದಾಗಿ ಒಂದಾಗಿ ಕೂಡಿರಬೇಕಾ ಕೂಡಿರಬೇಕಾ ಬಡವ ಗಂಡ ದುಡಿದು ದುಡಿದು ತಂದು ತಂದು ಕೊಟ್ಟರು ಉಚ್ಚಿಯಂತೆ ಬಗಳ ಬಂಡೆ ಮಾಡತಿಯಾಕ ದುರ್ಗಿಯಂತೆ ಕದನ ಮಾಡತಿಯಾಕ ಬಡವ ಗಂಡ ದುಡಿದು ದುಡಿದು ತಂದು ತಂದು ಕೊಟ್ಟರು ಉಚ್ಚಿಯಂತೆ ಬಗಳ ಬಂಡೆ ಮಾಡತಿಯಾಕ ದುರ್ಗಿಯಂತೆ ಕದನ ಮಾಡತಿಯಾಕ ಬಾಳು ಬಂಡೆ ನಗು ತಗುತ್ತ ಸಾಗಲಿ ಬೇಕಾ ಬಾಳು ಬಂಡೆ ನಗು ನಗುತ್ತ ಸಾಗಲಿ ಬೇಕಾ ಬದುಕಿನಲ್ಲಿ ನಿಜದ ಸ್ವರ್ಗ ಕಾಣಲಿ ಬೇಕಾ ಚಂದಾಗಿ ಸಂಸಾರ ಮಾಡಬೇಕಾ ಮನೆಯಾಗ ಮನೆಯಾಗ ಗಂಡ ಹೆಂಡತಿ ನಗು ನಗುತ್ತ ಚಂದಾಗಿ ಒಂದಾಗಿ ಕೂಡಿರಬೇಕಾ ನಿಮ್ಮಯ ನಗು ಜೀವನ ನೆರೆ ಮನೆಯವರು ನೋಡಿ ನೋಡಿ ಎಲ್ಲ ಜನರು ಕಲಿಯಬೇಕಾ ಊರ ಜನರು ಎಲ್ಲರೂ ನಿಮಗ ಹೊಗಳಬೇಕಾ ಮನೆಯಾಗ ಗಂಡ ಹೆಂಡತಿ ನಗು ನಗುತ್ತ ಚಂದಾಗಿ ಒಂದಾಗಿ ಕೂಡಿರಬೇಕಾ 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 ಲಕ್ಷ್ಮೀಬಾಯಿ ಅಂದ್ರೆ ಇಡೀ ಓಣಿನ ಜನರಿಗೆ ಪ್ರಿಯ ಮಗಳಾಗಿ ಆ ಮನೆಯೊಳಗಿರ್ತಾಳೆ. ಬೆಚ್ಚನ ಮನೆಯಾಗಿ ವೆಚ್ಚಕ್ಕೆ ಹೊನ್ನಾಗಿ ಇಚ್ಛೆ ಅರಿವ ಸತಿ ಇದ್ದಡೆ ಸ್ವರ್ಗಕ್ಕೆ ಕಿಚ್ಚ ಚಂದ ಸರ್ವಜ್ಞ. ಗಂಡ ಹೆಂಡತಿ ಜಗಳ ಗಂಡ ಹೆಂಡತಿ ಜಗಳ ಗಂಧ ತೀಡಿದಂಗಿರ್ಬೇಕಂತ. ರಾಡಿ ತಗೊಂಡು ನೆಲಕ್ಕೆ ಬಾರಿಸ್ದಂಗಿರಬಾರ್ದು, ಸಾರಿಸ್ದಂಗಿರಬಾರ್ದು ಅಂತ. ಸಂಸಾರದ ಗುಟ್ಟು ಅದು 4 ಗೋಡೆಯ ಮಧ್ಯದೊಳಗೆ ಇತ್ತು ಅಂತಂದರೆ ಸುಂದರವಾಗಿ ಜೀವನವನ್ನು ಸಾಗಿಸ್ತಾರೆ ಎನ್ನುವಂಥದ್ದು. ಹಾಗೆ ಇಲ್ಲಿ ಲಕ್ಷ್ಮೀಬಾಯಿ ಗಂಡನಿಗೆ ತಕ್ಕ ಮಡದಿಯಾಗಿ, ಹಿರಿಯರಿಗೆ ತಕ್ಕ ಕಿರಿಯವಳಾಗಿ, ಮನೆತನಕ್ಕೆ ತಕ್ಕ ಸೊಸೆಯಾಗಿ ನಡೆಯುವಂಥ ರೀತಿ, ಮಾತನಾಡುವಂಥ ಬಗೆ ಎಲ್ಲರನ್ನ ಲಕ್ಷ್ಮೀಬಾಯಿಯನ್ನು ನೋಡಿದ ಕೂಡಲೇ ಮೋಡಿ ಮಾಡುವಂಗ ಆ ಲಕ್ಷ್ಮೀಬಾಯಿಯ ನಡೆನುಡಿಗಳಿದ್ದು. ಎಲ್ಲರಿಗೆ ಕರೆಯುವಂಥ ಬಗೆಯನ್ನು ಬಹಳ ಅಚ್ಚುಮೆಚ್ಚುಗಾಗಿ ನಡ್ಕೊಂಡು ಹೋಗ್ತಾ ಇದ್ರು ಎಲ್ಲ ಊರಿನ ಜನ. ಹೀಗಿರುವಾಗ ಸರ್ವಜ್ಞ ಮೂರ್ತಿಗಳು ಹೇಳ್ದಂಗೆ ಸಂಸಾರ ಅಂತಂದರೆ ಬೆಚ್ಚನ ಮನೆಯಾಗಿ,
ಮಡದಿಯಾದಂಥವಳು ಪತಿಯ ಸೇವೆಯೊಳಗ ಆತನ ಇರುವಿಕೆಯೊಳಗ ಹಾಸಿಗೆ ಇದ್ದಷ್ಟು ಕಾಲವನ್ನು ಚಾಚಿ ಜೀವನ ಮಾಡ್ಕೊಂಡು ಹೋಗಬೇಕು ಅಂತ ಹೇಳ್ಕೊಂಡು ಹೋಗ್ತಾರೆ ಹಿರಿಯರು. ಆ ನಿಟ್ಟಿನೊಳಗ ಲಕ್ಷ್ಮೀಬಾಯಿ ಯಾವುದೇ ಆಮಿಷಕ್ಕೆ ಒಳಪಡದಂಥ ಹೆಣ್ಣು, ನನಗೊಂದು ದಿನಾನು ಸಹಿತ ನೀವು ಸೀರೆ ತಂದು ಕೊಡ್ರಿ, ನೀವು ನನಗೆ ಬಂಗಾರ ತಂದು ಕೊಡ್ರಿ, ಮಗ್ಗಲ್ಕನ ಮನೆಯೊಳಗೆ ಫ್ರಿಜ್ ಆದ ನೋಡ್ರಿ, ಫ್ರಿಜ್ ಏರ್ ಕಲರು, ಹಿಂಗ ನಾವು ಬಯಸ್ದಂಗ ಆ ಹೆಣ್ಮಗಳು ಒಂದು ದಿನ ಬಯಸ್ತಿಲ್ಲ ಪುಣ್ಯಾತ್ಮರಿ. ಇದ್ದಿದ್ರೊಳಗೆ ಶ್ರೀಮಂತವಾಗಿ ಬೆಚ್ಚನ ಮನೆಯಾಗಿ ಗಂಡನ ಜೊತೆ ಎಲ್ಲಿದ್ದರೂ ಸಹಿತ ಕಾಡಿನೊಳಗಿದ್ರೂ ಸಹಿತ ಅದು ಅರಮನೆ ಅಂತ ತಿಳ್ಕೊಂಡಳು. ಎಚ್ಚಕ್ಕೆ ಹೊನ್ನಾಗಿ ಒಂದು 50,000 ರೂಪಾಯಿ ಗಂಡ ದುಡಿದು ತರ್ತಿದ್ದನ ಅಂತಂದ್ರೆ ಒಂದು ತಿಂಗಳ ಅನ್ನೂರದೊಳಗೆ ಅದ್ರ 10 ಪಟ್ಟು ಖರ್ಚು ಮಾಡಿದ್ರೆ ಅಂತಂದ್ರೆ ಮನೆ ನಡೆಯೋಕ್ಕೆ ಸಾಧ್ಯನೇ ಇಲ್ಲ. ಮನೆ ನಡಿಬೇಕಾಗಿತ್ತು ಅಂತಂದರೆ ದೇಶದ ಶ್ರೇಷ್ಠ ಒಬ್ಬ ಗೃಹ ಮಂತ್ರಿ, ಅವ್ರ ಹೆಸರು ಸ್ಮರಣೆ ಆಗ್ತಾ ಇಲ್ಲ ನನಗೆ, ಆ ಗೃಹ ಮಂತ್ರಿ ಮಡದಿ ಎಂಥ ಸಂಸ್ಕಾರವಂತಳಾಗಿದ್ದಳು ಅಂತಂದರೆ, ದೇಶದ ಗೃಹ ಮಂತ್ರಿ ಆಗಿರುವಂಥ ವ್ಯಕ್ತಿ ದಿನನಿತ್ಯ ಏನು ಮಾಡ್ತಿದ್ದ ಅಂತಂದರೆ ಪುಣ್ಯಾತ್ಮರೇ, ಆತ ರಾಜಕೀಯ ಜೀವನದೊಳಗೆ ಕಾಲ ಕಳೀತಾ ಇದ್ದ, ಮನೆ ನಿಭಾಯಿಸೋಕ್ಕಾಗ್ತಾ ಇದ್ದದಲ್ಲ ಆತನ ಪುಣ್ಯಾತ್ಮನ ಕೈಲಿ. ನಿಮಗೆ ಹೇಳ್ತಾ ಇದ್ದೀನಿ, ಮಡದಿ ಆದವಳು ಹೇಗೆ ಖರ್ಚು ಮಾಡಬೇಕು, ಮನೆಯೊಳಗೆ ಯಾವ ರೀತಿಯಾಗಿ ಸಂಸಾರವನ್ನು ತೂಗಿಸ್ಕೊಂಡು ಹೋಗಬೇಕನ್ನುವಂಥದ್ದನ್ನು ಇಲ್ಲಿ ಬೋಧನೆ ಮಾಡ್ತದೆ. ರಾಜಕೀಯ ಜೀವನವನ್ನು ತನ್ನ ಧ್ಯೇಯವಾಗಿಸಿಕೊಂಡಿರುವಂಥ ಒಬ್ಬ ರಾಜಕೀಯ ವ್ಯಕ್ತಿ ಗೃಹ ಮಂತ್ರಿಯವರು, ಅವ್ರ ಹೆಸರೇನೋ ಐತೆ. ಆ ಮಡದಿ ಕೈ ಒಳಗೆ ನೀ ಮನೆಯನ್ನು ನಡೆಸು ಅಂತ ಇಡೀ ಮನೆ ಜವಾಬ್ದಾರಿಯನ್ನು ಕೊಟ್ಟಿದ್ದರು. ಆತ ಆಗ ಜೀವನವನ್ನು ಕಳೀತಾ ಇದ್ದ. ಆಗಿನ ಕಾಲದೊಳಗೆ ಎಷ್ಟು ಅವ್ರ ಪೇಮೆಂಟ್ ಇತ್ತು ಅಂತಂದರೆ ಕೇವಲ 60 ರೂಪಾಯಿ ಪುಣ್ಯಾತ್ಮರು. 60 ರೂಪಾಯಿ ಆ ಗೃಹ ಮಂತ್ರಿಗಳಿಗೆ ಹಣ ಬರ್ತಾ ಇತ್ತು. ಆ ಹಣವನ್ನು ತಗೊಂಡು ಮಡದಿ ಆದವಳು ದಿನನಿತ್ಯ ಮನೆ ಜವಾಬ್ದಾರಿಯನ್ನು ನಿಭಾಯಿಸ್ಕೊಂಡು ಹೋಗ್ತಾ ಇದ್ದಳು. ಹೀಗಿರುವಾಗ ದಕ್ಷ ಅಧಿಕಾರಿಗಳವರು, ದಕ್ಷ ರಾಜಕಾರಣಿ ಗೃಹ ಮಂತ್ರಿಗಳು ಜೀವನವನ್ನು ಕಳೆಯುವಂಥ ಸಂದರ್ಭದೊಳಗೆ ಒಂದು ದಿನ ಒಬ್ಬ ವ್ಯಕ್ತಿ ಭಾಳ ಬಡತನದಿಂದ ಬಳಲುವಂಥ ವ್ಯಕ್ತಿ ಅವ್ರ ಮನೆಗೆ ಹೋಗಿ, ಮಂತ್ರಿಗಳೇ, ಹೀಗೆ ಒಂದಿಷ್ಟು ನನ್ನ ಮಗಳ ಜೀವನಕ್ಕೆ ಆಧಾರವಾಗಿ ಒಂದಿಷ್ಟು ದುಡ್ಡು ಬೇಕಾಗ್ಯದ, ನನ್ನ ಮಗಳ ಜೀವನ ಕಟ್ಕೊಳ್ಳೋಕ್ಕೆ ಮದುವೆ ಮಾಡಲಿಕ್ಕೆ ಒಂದಿಷ್ಟು ದುಡ್ಡು ಬೇಕಾಗ್ಯದ್ರಿ, ಒಂದು 50 ರೂಪಾಯಿ ಇದ್ರೆ ಕೊಟ್ಟರು ಪುಣ್ಯ ಬರ್ತದ್ರಿ ನಿಮಗೆ ಅಂತ ಕೈ ಮುಗಿದ ಕೂಡಲೇ ಆತ ಹೇಳ್ತಾನೆ, ಇಲ್ಲಪ್ಪ, ನನಗೆ ಬರೋ ಅಂಥ ಹಣದೊಳಗೆ ನನ್ನ ಮನೆ ಖರ್ಚು ನಿಭಾಯಿಸ್ಕೊಂಡು ಹೋಗ್ಬೇಕಂದ್ರೆ ಅದು ನನ್ನ ಮಡದಿ ಕೈ ಒಳಗೆ ಕೊಟ್ಟಿದ್ದೀನಿ, ಅವಳೇ ಎಲ್ಲ ನಿಭಾಯಿಸ್ಕೊಂಡು ಹೋಗ್ತಾಳೆ, ಹಣ ಇರಲಿಲ್ಲ ನನ್ನ ಬಲ್ಲಿ, ಬಹುತೇಕ ಅವಳ ಹತ್ರನೂ ಹಣ ಇರ್ಲಕ್ಕಿಲ್ಲ, ಹಿಂಗೆ ನನ್ನ ಹತ್ರ ಹಣ ಇಲ್ಲ ಅಂತಂದು ಕೂಡಲೇ ಆತ ಮುಂದೆ ನಿಂತು ಬೈತಾನೆ, ಅಲ್ರಿ ನೀವು ಗೃಹ ಮಂತ್ರಿಗಳು, ನಿಮ್ಮ ಹತ್ರ ಹಣ ಇಲ್ಲಂದರೆ ಹೆಂಗೆ ನೋಡ್ರಿ, ನಮಗೆ ತಲೆಯೊಳಗೆಲ್ಲ ಇರ್ತಾವೆ ಕೆಲವೊಂದಿಷ್ಟು. ರಾಜಕಾರಣಿಗಳಂತಂದರೆ, ವ್ಯಕ್ತಿಗಳಂತಂದರೆ ಭಾಳ ಹಣವನ್ನು ಗುಡ್ಡೆ ಹಾಕಿರ್ತಾರೆ, ಎಲ್ಲರದೆಲ್ಲ ಆಸ್ತಿ ಮಾಡಿರ್ತಾರೆ. ಕೆಲವೊಬ್ಬರು ಒಂದಿಷ್ಟು ಭಾಳ ದಕ್ಷದಿಂದ ರಾಜಕಾರಣಿಯನ್ನು ಏನು ಅಧಿಕಾರ ನಡೆಸಬೇಕಂದವರು ಹಣಕ್ಕೆ ಆಸೆ ಪಡೋದಿಲ್ಲ, ಸಾಮಾಜಿಕದ ಕಾರ್ಯಗಳಲ್ಲಿ ಭಾಗವಹಿಸ್ಕೊಳ್ತಾರೆ. ಅಂಥ ಒಬ್ಬ ಮಹಾತ್ಮನ ಹತ್ರ ಮನೆ ಖರ್ಚಿಗೆ ಎಷ್ಟು ಬರ್ತಿತ್ತು ಅಷ್ಟೇ ದುಡ್ಡನ್ನು ವಿನಿಯೋಗ ಮಾಡ್ತಾಯಿದ್ರು. ಒಬ್ಬ ಬಂದು ಕೂಡಲೇ ಹಣ ಇಲ್ಲ ಅಂದ್ಕೊಳ್ಳೇನೆ ಒಂದು ಸ್ವಲ್ಪ ಮೋತಿ ಸಣ್ಣ ಮಾಡ್ಕೊಂಡು ಹೋಗ್ತಾನೆ. ಹೋಗುವಂಥ ಸಂದರ್ಭದೊಳಗೆ ಒಳಗೆ ಕೆಲಸ ಮಾಡುವಂಥ ಮಡದಿ ಓಡೋಡಿ ಬರ್ತಾಳೆ. ಗೃಹ ಮಂತ್ರಿ ಮಡದಿ, ಯಾಕ್ರಿ ಇವ್ರು ಹಂಗಾಕೆ ಹೊಂಟಾರಂತ, ಇಲ್ಲ ಹಿಂಗೆ ಒಂದಿಷ್ಟು ಸಾಲ ಕೇಳ್ಕೊಂಡು ಬಂದಿದ್ದಾತ, ಸಾಲ ನನ್ನಲ್ಲಿಲ್ಲ ಅಂದ ಕೂಡಲೇ ಹಂಗೆ ಹೊಂಟಾನ. ಇಲ್ಲಿಲ್ಲ, ನೀವೇನು 60 ರೂಪಾಯಿ ತಂದು ಕೊಡ್ತಿದ್ರಲ್ಲ ತಿಂಗಳ 60 ರೂಪಾಯಿ ಏನು ತಂದು ಕೊಡ್ತಿದ್ರಲ್ಲ, ಆ ಹಣದೊಳಗೆ 50 ರೂಪಾಯಿ ಮಾತ್ರ ಮನೆ ಖರ್ಚಿಗೆ ಬಳಕೆ ಮಾಡಿದ್ದೀನಿ, ಇನ್ನು 10 ರೂಪಾಯಿ ಏನು ಮಾಡೀನಿ ಹಂಗೆ ಉಳಿಸಿದ್ದೀನಿ, ಆ ದುಡ್ಡು ಐತಿ, ಈಗ ಎಷ್ಟು ಬೇಕು ರೀ ಅವ್ರಿಗೆ 50 ರೂಪಾಯಿ ಎಲ್ಲ ತಗೋರಿ ಅಂತ ಗಂಡನ ಕೈಯಾಗ ತಂದು ಕೊಟ್ಲಿ ಹೆಣ್ಮಗಳು. ಗಂಡನ ಕೈಯಾಗ ತಂದು ಕೊಟ್ಲು ಪುಣ್ಯಾತ್ಮರೇ. ಆ ಹಣ ಏನು ಮಾಡ್ದನ್ರಿ, ಆ ಬಡವ ಮಗಳು ಏನು ಮದುವೆ ಮಾಡ್ತೇನೆ ಅಂಥೇಳಿ ಬಂದಿದ್ದನಲ್ಲ ಅವನ ಕೈ ಒಳಗೆ ಆ ಹಣವನ್ನು ಕೊಟ್ಟು ಕೂಡಲೇ ಈತ ಏನದನಲ್ಲ ಪುಣ್ಯಾತ್ಮ ಗಂಡ ಅದಾವ, ಸುಮ್ಮಿರ್ಬೇಕಲ್ರಿ, ಸರ್ಕಾರಕ್ಕೆ ಪತ್ರ ಬರಿತಾನೆ. ಇದಾಗಿರುವಂಥ ಸತ್ಯ ಘಟನೆ ಪುಣ್ಯಾತ್ಮರೇ. ಅವ್ರ ಹೆಸರು ಬಿತ್ತಂದ್ರೆ ಹೇಳ್ತಿದ್ದೆ ನಾನು, ಯಾಕೆ ಹೆಸರು ನೆನಪಿಗೆ ಬರ್ತಾ ಇಲ್ಲ.
ಆ ಗೃಹ ಮಂತ್ರಿಗಳು ಸರ್ಕಾರಕ್ಕೆ ಪತ್ರ ಬರೀತಾರೆ, ಏನಂತ್ರಿ, ನನ್ನ ಮನೆಗೆ 60 ರೂಪಾಯಿ ನೀವೇನು ಕಳ್ಸಕತ್ತಿರಲ್ಲ ಖರ್ಚಿಗೆ, ಅದ್ರೊಳಗೆ 50 ರೂಪಾಯಿ ಮಾತ್ರ ಖರ್ಚಾಗತ್ತವ, 50 ರೂಪಾಯಿದೊಳಗೆ ನಮ್ಮ ಮನೆ ನಡೆಯಾಕತ್ತದ, ನೀವಿನ್ನ 10 ರೂಪಾಯಿ ಕಳಿಸ್ಬ್ಯಾಡ್ರಿ ಅಂತ ಗೃಹ ಮಂತ್ರಿಗಳು ಸರ್ಕಾರಕ್ಕೆ ಪತ್ರ ಬರೀತಾರೆ. ಅಂದ್ರೆ ಪುಣ್ಯಾತ್ಮರೇ, ಅವರೆಲ್ಲರಿಗೂ ಸಹಿತ ಆಧಾರ ಏನು ಮಾದರಿ ರೂಪದೊಳಗೆ ತಗೊಳ್ಬೇಕು ನಮ್ಮ ಸರ್ಕಾರ ಅನ್ನುವಂಥದ್ದು. ಅಂಥ ಒಬ್ಬ ಗೃಹ ಮಂತ್ರಿಗಳು 50 ರೂಪಾಯಿ 60 ರೂಪಾಯಿ ಜಾಸ್ತಿ ಆಗ್ಯದ, 50 ರೂಪಾಯಿ ಮಾತ್ರ ಕಳಿಸ್ರಿ, ನಿಮ್ಮ ಮ್ಯಾಲಿಂದ 10 ರೂಪಾಯಿ ಮತ್ತು ಎಲ್ಲರ ಸರ್ಕಾರಕ್ಕೆ ಕೆಲಸಕ್ಕೆ ವಿನಿಯೋಗ ಮಾಡಿಕೊಡ್ರಿ ಅಂತ ಪತ್ರ ಬರೀತಾರೆ. ಕಾರಣ ಏನಂತಂದರೆ 60 ರೂಪಾಯಿ ಬಂದಾವ, 70 ರೂಪಾಯಿ ಖರ್ಚು ಮಾಡಿಲ್ಲ ಅಂದ್ರೆ ಮಡದಿ ಸಂಸಾರ ಬಡತನ ಇರ್ತಿತ್ತು. 50 ರೂಪಾಯಿ ಖರ್ಚು ಮಾಡಿ ಆ ಗೃಹ ಮಂತ್ರಿಗಳ ಮಡದಿ 10 ರೂಪಾಯಿ ಉಳಿಸಿದ ಕಾರಣಕ್ಕಾಗಿ ಆ ಮನೆತನ ಬಡವರಿಗೆ ದಾನ ಮಾಡ್ಲಕ್ಕೆ ಆಸರೆ ಆಯ್ತು ಅನ್ನುವಂಥದ್ದು. ಅಂಥ ಒಂದು ಕೆಲಸ ಇಲ್ಲಿ ಯಾರು ಮಾಡ್ತಾ ಇದ್ರು ಅಂತಂದರೆ ಯಲ್ಲಪ್ಪನ ಮಡದಿ ಲಕ್ಷ್ಮೀಬಾಯಿ ಆ ಅಚ್ಚುಕಟ್ಟದಿಂದ ಸಂಸಾರವನ್ನು ನಿಭಾಯಿಸ್ಕೊಂಡು ಹೋಗ್ತಾ ಇದ್ದಳು. ಅಂಥ ಒಂದು ಮಡದಿಯನ್ನು ಪಡೆದಿರುವಂಥ ಯಲ್ಲಪ್ಪ ಮಡದಿ ಜೀವನದ ಬಗ್ಗೆ ಅವನಿಗೆ ವಿಚಾರ ಇರಲಿಲ್ಲ ರೀ. ಯಾಕಂದ್ರೆ ತಾಯಿಯ ಕಟ್ಟು ಮಾತಿಗೆ, ತಾಯಿ ಹೇಳಿರುವಂಥ ಮಾತಿಗೆ ಕಟ್ಟು ಬಿದ್ದು ಮಡದಿಯನ್ನು ಮದುವೆಯಾಗಿ ಹೆಣ್ಮಗಳನ್ನು ಮದುವೆಯಾಗಿ ಬಂದಂಥವ ಅವರಾಯ್ತು, ಮಾವ ಸೊಸಿ ಅತ್ತೆ ಆಯ್ತು, ಅಷ್ಟೇ ಅವ್ರ ಜೀವನ. ಯಲ್ಲಪ್ಪ ಏನು ಮಾಡ್ತಿದ್ದ ಅಂದ್ರೆ ಬರ್ತಿದ್ದ, ಊಟ ಮಾಡ್ತಿದ್ದ, ಮಾತಾಡ್ಸೋಂಗೆ ಆಗಿತ್ತು ಅಂತಂದ್ರೆ 2 ಮಾತಾಡ್ತಿದ್ದ, ಹಂಗೆ ಹೋಗ್ತಾ ಇದ್ದ. ಒಳಗ ವಿರಾಗಿ ಬಾಹ್ಯದೊಳಗ ಏನ್ರಿ, ಒಳಗ ವಿರಾಗಿ ಇದ್ದ ಬಾಹ್ಯದೊಳಗ ಸಂಸಾರಿಕ ಜೀವನವನ್ನು ವಹಿಸ್ಕೊಳ್ತಾ ಇದ್ದ ಯಲ್ಲಪ್ಪ ಮಹಾರಾಜ. ಸಂಸಾರಿಕ ಜೀವನದೊಳಗೆ ಯಾವುದೇ ಆಸೆ ಆಕಾಂಕ್ಷೆಗಳು ಇರಲಿಲ್ಲ ಆತನಲ್ಲಿ. ಮಹಾದೇವನ ಸೇವೆ ಮಾಡೋದು ಬಿಟ್ರ, ಜಟ್ಟಿಂಗರಾಯನನ್ನು ನೆನೆಯೋದು ಬಿಟ್ರ, ಕುಸ್ತಿ ಆಡೋದು ಬಿಟ್ರೆ ಯಲ್ಲಪ್ಪ ಮಹಾರಾಜನ ಹತ್ರ ವ್ಯಾಮೋಹ, ಸಂಸಾರದ ವ್ಯಾಮೋಹ ಒಂದಿಷ್ಟು ಇದ್ದಿದ್ದಲ್ಲ ಪುಣ್ಯಾತ್ಮರೇ. ಬಗೆಗೆ ಏನು ಮಾಡ್ತಾ ಇದ್ದ ಅಂತಂದರೆ ಮಡದಿಯನ್ನು ಮಾತಾಡಿಸುವಂಗೆ ಆಯಿತು ಅಂತಂದ್ರೆ ಮಾತಾಡಿಸ್ತಿದ್ದ, ಇಲ್ಲ ಅಂತಂದರೆ ಸುಮ್ಮನೆ ಎದ್ದು ಹೋಗಿಬಿಡ್ತಾ ಇದ್ದ. ಹಿಂಗೆ ದಿನಗಳ ಕಳೆಯುವಂಥ ಸಂದರ್ಭದೊಳಗೆ ತಾಯಿ ಒಂದಿಷ್ಟು ಬೋಧನೆ ಮಾಡ್ತಾಳೆ ಮಗನಿಗೆ, ಎಲ್ಲಪ್ಪ ನಿನ್ನ ನಂಬಿಕೊಂಡು ಬಂದಿರುವಂಥ ಒಂದು ಹೆಣ್ಣು ಮಗಳ ಜೀವವನ್ನು ನೀನು ಒಂದಿಷ್ಟು ವಿಚಾರ ಮಾಡಿ ನೋಡು. ಆ ಹೆಣ್ಣು ಮಗಳ ಮುಖ ನೋಡಪ್ಪ, ಅವಳು ನಿನ್ನ ನಂಬಿ ಬಂದಾಳ ಅಂಥೇಳಿ ಒಂದಿಷ್ಟು ಮಗನ ತಿಳುವಳಿಕೆ ಕೊಟ್ಟ ಮ್ಯಾಲ ಅವರ ಸಂಸಾರ ಜೀವನವನ್ನು ನಡೆಸ್ತಾರೆ ಅನ್ನುವಂಥದ್ದು ವಿಷಯವನ್ನು ಮತ್ತೆ ನಾಳಿನ ದಿವಸ ತಮ್ಮೆಲ್ಲರಿಗೆ ತಿಳಿಸ್ಲಾಗ್ತದೆ ಪುಣ್ಯಾತ್ಮರೇ. ಸಮಯ ಆಗಿದೆ, ತಾವೆಲ್ಲರೂ ತಾಯಿದರೆ ನಾಳಿನ ದಿವಸ ಸರಿಯಾದ ಸಮಯ 7:15 ಇಲ್ಲಿ ಬರಬೇಕ್ರಿ.